ಯಾರ್ಯಾರು ಕರ್ನಾಟಕ TET ಇರ್ಬೋದು, GPSTR ಮತ್ತು HSTR ಪ್ರಿಪ್ರೇಷನ್ನ ಮಾಡ್ತಾ ಇದ್ದೀರೋ ಸೊ ಅವರಿಗೋಸ್ಕರನೇ ಈ ಒಂದು ಕ್ಲಾಸ್ ತಗೋತಾ ಇರೋದು. ಸೊ ಯಾರ್ಯಾರು ಕರ್ನಾಟಕ TET, GPSTR, HSTR ಮತ್ತು ಉಳಿದ ಎಕ್ಸಾಮ್ಗಳಾಗಿರ್ತಕ್ಕಂಥ FD ಇರ್ಬೋದು, IAS ಇರ್ಬೋದು, KS ಇರ್ಬೋದು, PSI ಇರ್ಬೋದು, B.Ed, D.Ed, PDO, FDO ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗ್ತಕ್ಕಂಥ ಈ ಒಂದು ಸೈನ್ಸ್ ಸಿಲೆಬಸ್ನ ನಾನು ನಿಮಗೆ ಕೊಡ್ತಾ ಇದ್ದೀವಿ. ಸೊ ನೀವು ಯಾವುದೇ ಒಂದು ಎಕ್ಸಾಮ್ ಕೊಡಿ, ಸೊ ಎಲ್ಲರಿಗೂ ಕಾಮನ್ ಆಗಿ ಬರ್ತಕ್ಕಂಥ ಸಬ್ಜೆಕ್ಟು ಸೈನ್ಸ್ ಸಿಲೆಬಸ್ಸು. ಸೊ ಆಲ್ರೆಡಿ ನಿಮಗೆ ರಸಾಯನಶಾಸ್ತ್ರದ ಕೆಲವು ಮೂಲಭೂತ ಪರಿಕಲ್ಪನೆಗಳ ಬಗ್ಗೆ 1ನೇ ಚಾಪ್ಟರ್ನ ಕಂಪ್ಲೀಟಾಗಿ ಮಾಡಿಕೊಟ್ಟಿದ್ವಿ. ಅದರ ವಿಡಿಯೋ ಲಿಂಕ್ ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ, ತಾವು ನೋಡ್ಕೊಳ್ಬೋದು. ಇನ್ನು ಇವತ್ತಿನ ಒಂದು ಕ್ಲಾಸ್ನಲ್ಲಿ ಅಧ್ಯಾಯ 2 ಅಂದರೆ ಚಾಪ್ಟರ್ 2 ಧಾತುಗಳ ಆವರ್ತನೀಯ ವರ್ಗೀಕರಣ, ಅಂದರೆ ಮೂಲ ವಸ್ತುಗಳನ್ನು ಯಾವ ರೀತಿಯಾಗಿ ವರ್ಗೀಕರಣ ಮಾಡಿದ್ದಾರೆ ಅದರ ಒಂದು ಡೀಟೇಲ್ಸ್ ಆಗಿ ಈ ಒಂದು ಚಾಪ್ಟರ್ ನಿಮಗೆ ಕೊಡ್ತಾ ಇದ್ದೀವಿ. ಸೊ ಇದು ಕೂಡ ಒಂದು ಇಂಪಾರ್ಟೆಂಟ್ ಚಾಪ್ಟ್ರೇ, ಕೆಮಿಸ್ಟ್ರಿನಲ್ಲಿ ಬರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಚಾಪ್ಟ್ರು. ಇದು ಬಿಟ್ಟರೆ ನಿಮಗೆ ಇನ್ನೂ ಬಯಾಲಜಿ ಇದೆ, ಫಿಸಿಕ್ಸ್ ಇದೆ, ಇದ್ರ ರಿಲೇಟೆಡ್ ವಿಡಿಯೋಸ್ ಕೂಡ ಮುಂದೆ ಬರ್ತಾ ನಿಮಗೆ ಕೊಡ್ತಾ ಇರ್ತೀವಿ. ಸೊ ವ್ಯವಸ್ಥಿತವಾಗಿ ನೀವು ಸ್ಟಡಿನ ಮಾಡ್ಬೋದು. ಇನ್ನು ಈ ಒಂದು ಚಾಪ್ಟರ್ನಲ್ಲಿ ನಿಮ್ಗೆ ಗೊತ್ತಿರ್ಬೋದು ಧಾತುಗಳ ಆವರ್ತನೀಯ ವರ್ಗೀಕರಣ. ಸೊ ಈ ಧಾತುಗಳು ಅಂದ ಕೂಡಲೇ ನಿಮ್ಗೆ ಎಲ್ರಿಗೂ ನೆನಪು ಬರೋದು ಫಸ್ಟ್ ಆಫ್ ಆಲ್ ಎಷ್ಟು ಮೂಲವಸ್ತು ಇದೆ ಅಂದರೆ ಅಷ್ಟು 118 ಮೂಲವಸ್ತುಗಳು ಈಗಾಗಲೇ ರಿಸರ್ಚ್ನ ಮಾಡಿದ್ದಾರೆ, ಹೌದಲ್ವಾ? ಸೊ ಎಲ್ರಿಗೂ ಗೊತ್ತಿರೋದೆ. ಸೊ ಈ ಪ್ರತಿಯೊಂದು ಮೂಲವಸ್ತುನ ನಾವು ನೋಡಿದ್ರೆ ಪ್ರತಿಯೊಂದು ಮೂಲವಸ್ತುಗಳು ಒಂದಕ್ಕೊಂದು ಬೇರೆ ಬೇರೆ ಆಗಿವೆ ಅಂತ ಇದು ಕೂಡ ನಿಮ್ಗೆ ಗೊತ್ತಿದೆ. ಹೇಗೆಂದರೆ ನೀವು ನೋಡಿರ್ಬೋದು ಕೆಲವೊಂದು ಮೂಲವಸ್ತುಗಳು ಸಾಲಿಡ್ಸ್ನಲ್ಲಿ ಸಿಗುತ್ತವೆ, ಇನ್ನು ಕೆಲವೊಂದು ಮೂಲವಸ್ತುಗಳು ಲಿಕ್ವಿಡ್ಸ್ನಲ್ಲಿ ಸಿಗುತ್ತೆ, ಕೆಲವೊಂದು ಮೂಲವಸ್ತುಗಳು ಗ್ಯಾಸಸ್ ಸ್ಟೇಟ್ನಲ್ಲಿ ಕೂಡ ನಮಗೆ ಸಿಗುತ್ತೆ, ಇದೆಲ್ಲರಿಗೂ ಗೊತ್ತಿರೋ ವಿಷಯ. ಸೊ ಫಸ್ಟ್ ಆಫ್ ಆಲ್ ಏನು ನೆನಪಿಟ್ಕೊಳ್ಳಿ ಅಂದರೆ 118 ಮೂಲವಸ್ತುಗಳು ಇರುತ್ತೆ. ಇನ್ನು ಸೆಕೆಂಡ್ ಪಾಯಿಂಟ್ ಏನಪ್ಪ ಅಂದರೆ ಕೆಲವು ಮೂಲವಸ್ತುಗಳು ಸಂಪೂರ್ಣವಾಗಿ ಹೊಸ ಮೂಲವಸ್ತುಗಳಾಗಿವೆ ಮತ್ತು ಇವುಗಳ ಲಕ್ಷಣಗಳನ್ನು ಇನ್ನೂ ಕಂಡುಕೊಳ್ಳಬೇಕಾಗಿದೆ. ನೋಡಿ, ಕೆಲವೊಂದು ಮೂಲವಸ್ತುಗಳು ಹೊಸದಾಗಿ ಅಂದರೆ ಇತ್ತೀಚೆಗೆ ಅವುಗಳನ್ನು ರಿಸರ್ಚ್ ಮಾಡಲಾಗಿದೆ. ಸೊ ಅವುಗಳ ಕೆಲವು ಲಕ್ಷಣ ಇನ್ನೂ ಅವರಿಗೆ ಸೈಂಟಿಸ್ಟ್ಗಳಿಗೆ ರಿಸರ್ಚ್ ಮಾಡೋರಿದ್ದಾರೆ. ಇನ್ನು ಕೆಲವು ಮೂಲವಸ್ತುಗಳು ಇನ್ನು ಮುಂದೆ ಕಂಡು ಹಿಡಿಯುವ ಸಂಭವ ಕೂಡ ಇದೆ, ಇದು ಕೂಡ ನಿಮ್ಮ ಒಂದು ಲಕ್ಷ್ಯದಲ್ಲಿಡಿ. ಆಲ್ರೆಡಿ ರಿಸರ್ಚ್ ಆಗಿ 118 ಇದ್ರ ಬಿಟ್ಟರೆ ಇನ್ನೂ ಮೂಲವಸ್ತುಗಳು ಇರಬಹುದು, ಇರದೇನೆ ಇರಬಹುದು ಕೂಡ, ಅವುಗಳನ್ನು ಇನ್ನೂ ರಿಸರ್ಚ್ ಮಾಡಬೇಕಾಗಿದೆ. ಇನ್ನು ಧಾತುಗಳ ಮೂಲ ಘಟಕ ಯಾವುದಪ್ಪ ಅಂದರೆ ಪರಮಾಣುಗಳು. ಇದನ್ನು ಲಕ್ಷ್ಯದಲ್ಲಿಡಿ, ಇದೇ ನಿಮ್ಮ ಬರೋ ಕ್ವಶನ್ನು. ಧಾತುಗಳು ಇರ್ತಕ್ಕಂಥ ಮೂಲ ಘಟಕ ಪರಮಾಣು, ಅಣು, ಇಲೆಕ್ಟ್ರಾನು, ಪ್ರೋಟಾನು, ಹೀಗೆ ನಿಮಗೆ ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಅಲ್ಲಿ ನೀವು ಕ್ಲಿಕ್ ಮಾಡೋದು ಯಾವುದು ಆಪ್ಷನ್ ಅಂದರೆ ಧಾತುಗಳ ಮೂಲ ಘಟಕ ಯಾವುದಪ್ಪ ಅಂದರೆ ಪರಮಾಣುಗಳು. ಇನ್ನು ಸಂಯುಕ್ತ, ನಿಮ್ಗೆ ಗೊತ್ತಿರ್ಬೋದು ಧಾತುಗಳೇ ಬೇರೆ, ಸಂಯುಕ್ತಗಳೇ ಬೇರೆ. ಧಾತುಗಳು ಕೂಡಿಕೊಂಡು ತಯಾರಾಗುವುದೇ ಈ ಒಂದು ಸಂಯುಕ್ತ. ಈ ಸಂಯುಕ್ತದಲ್ಲಿ ಇರ್ತಕ್ಕಂಥ ಮೂಲ ಘಟಕ ಯಾವುದಪ್ಪ ಅಂದರೆ ಅಣುಗಳು. ಸಂಯುಕ್ತದಲ್ಲಿ ಇರ್ತಕ್ಕಂಥ ಮೂಲ ಘಟಕ ಯಾವುದಂದರೆ ಅಣುಗಳು. ಲಕ್ಷ್ಯದಲ್ಲಿಡಿ. ಇದರಲ್ಲಿ ಮೇನ್ 2 ಪಾಯಿಂಟ್ಸ್ ನೀವು ಲಕ್ಷ್ಯದಲ್ಲಿ ಇಡಬೇಕು. ಒಂದನೇದು ಧಾತುಗಳ ಮೂಲ ಘಟಕ ಪರಮಾಣು, ಸಂಯುಕ್ತದ ಮೂಲ ಘಟಕಗಳು ಅಣುಗಳು. ಇದನ್ನು ನೀವು ಲಕ್ಷ್ಯದಲ್ಲಿಡಬೇಕು. ಇನ್ನು ಸೆಕೆಂಡ್ ಒಂದು ಪಾಯಿಂಟ್ಸ್ ಹೇಳಿದ್ರೆ ಪರಮಾಣುಗಳಿರುವ ಇಲೆಕ್ಟ್ರಾನ್ ವಿನ್ಯಾಸವು ಪರಮಾಣುಗಳ ವರ್ತನೆಯನ್ನು ನಿರ್ಧರಿಸುತ್ತೆ. ನೋಡಿ, ನಿಮ್ಗೆ ಗೊತ್ತಿರ್ಬೋದು ಯಾವುದೇ ಒಂದು ಎಲಿಮೆಂಟ್ನ ನೀವು ತಗೊಂಡ್ರೆ ಅದರಲ್ಲಿ ಇಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರುತ್ತೆ, ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಈ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಮೇಲೆ ಆ ಒಂದು ಪರಮಾಣುಗಳ ವರ್ತನೆಯನ್ನು ನಿರ್ಧರಿಸಲಾಗಿರುತ್ತೆ. ಅಂದರೆ ಈಗ ನೋಡಿ, ಹೈಡ್ರೋಜನ್ ತಗೊಳ್ಳಿ, ಲಿಥಿಯಂ ತಗೊಳ್ಳಿ, ಇಲ್ಲಾಂದರೆ ಬೆರಿಲಿಯಂ ತಗೊಳ್ಳಿ, ಬೇಕಾದ ಎಲಿಮೆಂಟ್ಸ್ನ ನೀವು ತಗೊಂಡ್ರೆ ಪ್ರತಿಯೊಂದು ಆ ಮೂಲ ವಸ್ತುವಿಗೆ ಇಲೆಕ್ಟ್ರಾನ್ ವಿನ್ಯಾಸ ಇರುತ್ತೆ. ಸೊ ಪ್ರತಿಯೊಂದು ಮೂಲ ವಸ್ತುವಿನ ಒಂದು ವರ್ತನೆ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಈಗ ನೋಡಿ, ನೀವು ಫಸ್ಟ್ ಗ್ರೂಪ್ ಎಲಿಮೆಂಟ್ನ ತೊಗೊಂಡ್ರೆ ಲಿಥಿಯಂ ತಗೊಳ್ಳಿ, ಸೋಡಿಯಂ ತಗೊಳ್ಳಿ, ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಇದಕ್ಕೆ ಹೇಳಿ, ಏನಂತ ಕರಿತೀವಿ? ಅಲ್ಕಲಿ ಮೆಟಲ್ಸ್ ಅಂತ ಕರಿತೀವಿ. ಅದು ಬಿಟ್ಟರೆ ಸೆಕೆಂಡ್ ಗ್ರೂಪ್ನ ತೊಗೊಂಡ್ರೆ ಬೆರಿಲಿಯಂ ಇರ್ಬೋದು, ಮ್ಯಾಗ್ನೀಷಿಯಂ ಇರ್ಬೋದು, ಅಥವಾ ಕ್ಯಾಲ್ಸಿಯಂ ಇರ್ಬೋದು, ಇವುಗಳನ್ನು ನಾವು ಏನಂತ ಕರಿತೀವಿ? ಅಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರಿತೀವಿ. ಅಂದರೆ ಅದರಲ್ಲಿ ಇರ್ತಕ್ಕಂಥ ಇಲೆಕ್ಟ್ರಾನ್ ವಿನ್ಯಾಸ ಮತ್ತು ಅವು ಯಾವ ಒಂದು ಬ್ಲಾಕ್ಸ್ನಲ್ಲಿ ಬರ್ತವೆ ಅನ್ನೋದನ್ನದು ನಿರ್ಧಾರ ಮಾಡಲಾಗಿದೆ. ಇನ್ನು ನೆಕ್ಸ್ಟ್ ಒಂದು ಪಾಯಿಂಟ್ಸ್ನ ಹೇಳಿದ್ರೆ ಧಾತುಗಳ ಪರಮಾಣು ಇಲೆಕ್ಟ್ರಾನ್ ವಿನ್ಯಾಸ ಒಂದೇ ಆಗಿದ್ದರೆ
ನೋಡಿ, ಧಾತುಗಳ ಪರಮಾಣು ಇಲೆಕ್ಟ್ರಾನ್ ವಿನ್ಯಾಸ ಒಂದೇ ಆಗಿದ್ದರೆ ಆ ಧಾತುಗಳ ರಾಸಾಯನಿಕ ಲಕ್ಷಣಗಳು ಒಂದೇ ಆಗಿರುತ್ತೆ. ನೋಡಿ, ಕೆಲವೊಂದು ಎಲಿಮೆಂಟ್ಸ್ ಹೆಂಗಿರುತ್ತಪ್ಪ ಅಂದ್ರೆ ಪೀರಿಯಡ್ ಟೇಬಲಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ 17 ಗ್ರೂಪ್ ಎಲಿಮೆಂಟ್ಸ್ ನಾವು ತಗೊಂಡ್ರೆ ನಾವೇನಂತ ಕರಿತೀವಿ, ಅದಕ್ಕೆ ಹೆಲೋಜನ್ ಫ್ಯಾಮಿಲೀಸ್ ಮೆಂಬರ್ಸ್ ಅಂತ ಕರಿತೀವಿ. ಫ್ಯಾಮಿಲಿ ಮೆಂಬರ್ಸು ಹ್ಯಾಲೋಜನ್ ಫ್ಯಾಮಿಲಿ ಮೆಂಬರ್ಸ್ ಅಂತ ಕರಿತೀವಿ. ಅದರಲ್ಲಿ ಇರ್ತಕ್ಕಂಥ ಯಾವುದೇ ಎಲಿಮೆಂಟ್ಸ್ ತಗೊಳ್ಳಿ ನೀವು, ಫ್ಲೋರಿನ್ ಇರ್ಬೋದು, ಕ್ಲೋರಿನ್ ಇರ್ಬೋದು, ಅಥವಾ ಬ್ರೋಮಿನ್ ಇರ್ಬೋದು, ಅಯೋಡಿನ್ ಇರ್ಬೋದು, ಪ್ರತಿಯೊಂದನ್ನು ನಾವು ನೋಡಿದ್ರೆ ಇದರಲ್ಲಿ ಇರ್ತಕ್ಕಂಥ ಇಲೆಕ್ಟ್ರಾನ್ ವಿನ್ಯಾಸನ ಯಾವಾಗ ರೈಟ್ ಮಾಡ್ತೀವಿ ಅವಾಗ ಪ್ರತಿಯೊಂದರಲ್ಲಿ ಇದರಲ್ಲಿ ಬರುತ್ತೆ ಹೇಳಿ, ಪಿ ಬ್ಲಾಕ್ ಎಲಿಮೆಂಟ್ಸ್ನಲ್ಲಿ ಈ ಹ್ಯಾಲೋಜನ್ ಫ್ಯಾಮಿಲಿ ಬರುತ್ತೆ. ಸೊ ಫ್ಲೋರಿನ್, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಬೇಕಾದಿರಲಿ ಪ್ರತಿಯೊಂದರಲ್ಲಿ ಲಾಸ್ಟ್ ಎಲೆಕ್ಟ್ರಾನ್ ಎಂಟ್ರಿ ಆಗೋದೇ ಈ ಒಂದು ಸಬ್ ಶೆಲ್ಸ್ನಲ್ಲಿ. ಸೊ ಹೀಗಾಗಿ ಪರಮಾಣುಗಳ ಇಲೆಕ್ಟ್ರಾನ್ ವಿನ್ಯಾಸ ಒಂದೇ ಆಗಿದ್ದರೆ ಆ ಧಾತುಗಳ ರಾಸಾಯನಿಕ ಲಕ್ಷಣ ಕೂಡ ಒಂದೇ ಆಗಿರುತ್ತೆ ಅಂತ ಹೇಳ್ತಾರೆ. ಇನ್ನು ಧಾತುಗಳನ್ನು ವರ್ಗೀಕರಿಸಲು ಪ್ರಯತ್ನ ಮಾಡಿದವರು ಯಾರಪ್ಪ ಅಂದರೆ ಈ ಫಸ್ಟ್ ಬರೋರು ಯಾರು ಅಂದರೆ ಡೋಬೆರಾಯ್ನರು, ನ್ಯೂಲ್ಯಾಂಡು, ಆಮೇಲೆ ಮೆಂಡೆಲಿವ್. ಈ ಥರ ಇವರು 3 ಜನ ಅಷ್ಟೇ ಅಲ್ಲ, ಇನ್ನೂ ಕೆಲವೊಂದು ಸೈಂಟಿಸ್ಟ್ಗಳಿದ್ದಾರೆ. ಅವರೆಲ್ಲರೂ ಕೂಡಿ ಈ ಧಾತುಗಳನ್ನು ವರ್ಗೀಕರಣ ಮಾಡೋ ಸಲುವಾಗಿ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟವ್ರೆ. ಸೊ ಅವರೆಲ್ಲ ಪ್ರಯತ್ನ ಮಾಡಿದ್ದಾರೆ ಅಂತಲೇ ಈ ಸದ್ಯಕ್ಕೆ ನೀವೇನು ನಿಮ್ಮ ಬುಕ್ನಲ್ಲಿ ನೋಡ್ತಿರಲ್ವ, ಸೊ ಆ ಒಂದು ಪೀರಿಯಡ್ ಟೇಬಲು ತಯಾರಾಗಿದೆ. ಇನ್ನು ಈ ಜಸ್ಟ್ ನಿಮ್ಗೆ ಹೇಳಿದೆ, ಈ 3 ಜನ ಸೈಂಟಿಸ್ಟು ಡೋಬೆರಾಯ್ನರ್ ಇರ್ಬೋದು, ಆಮೇಲೆ ನ್ಯೂಲ್ಯಾಂಡ್ ಆಗಿರ್ಬೋದು, ಆಮೇಲೆ ಮೆಂಡೆಲಿವ್ ಆಗಿರ್ಬೋದು, ಈ 3 ಸೈಂಟಿಸ್ಟ್ರು ಆ್ಯಕ್ಚುಲಿ ಏನು ಮಾಡಿದ್ರು, ಒಂದು ಟೇಬಲ್ನ ತಯಾರು ಮಾಡೋ ಸಲುವಾಗಿ, ಪೀರಿಯಡಿಕ್ ಟೇಬಲ್ನ ತಯಾರು ಮಾಡೋ ಸಲುವಾಗಿ. ಸೊ ಫಸ್ಟ್ ಡೋಬೆರಾಯ್ನ ನಾವು ತೊಗೊಂಡ್ರೆ ಡೋಬೆರಾಯ್ನ್ ಏನಂತ ಕೊಡ್ತಾರೆ ನಮಗೆ, ಡೋಬೆರಾಯ್ನರ ತ್ರಿವಳಿ ನಿಯಮ ಅಂತ ಕೊಡ್ತಾರೆ ಅವರು. ಡೋಬೆರಾಯ್ನರ್ ಲಾ ಆಫ್ ಟ್ರೈಡ್ಸ್ ಅಂತ ಕರಿತೀವಿ. ಈ ಲಾ ಆಫ್ ಟ್ರೈಡ್ಸ್ನ ಅವ್ರು ಏನು ಹೇಳ್ತಾರೆ ಅಂದರೆ 3 ಮೂಲ ವಸ್ತುಗಳ ರಾಶಿಗಳ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ಗುಂಪನ್ನು ಮಾಡಿದಾಗ ಪ್ರಥಮ ಮತ್ತು ತೃತೀಯ ಧಾತುಗಳ ಪರಮಾಣುಗಳ ರಾಶಿಗಳ ಸರಾಸರಿಯು ಮಧ್ಯದ ಧಾತುವಿನ ಪರಮಾಣು ರಾಶಿಗೆ ಹೆಚ್ಚು ಕಡಿಮೆ ಸಮಾನಾಗಿರುತ್ತೆ ಅಂತ ಹೇಳ್ತಾರೆ. ನೋಡಿ, ಫಸ್ಟ್ ಒಂದಿದೆ, ಸೆಕೆಂಡ್ ಒಂದಿದೆ, ಥರ್ಡ್ ಒಂದಿದೆ. ಈ ಫಸ್ಟ್ ಮತ್ತು ಥರ್ಡರ ಇವುಗಳು ಏನು ಮಾಡ್ತೀವಿ ನಾವು, ದ್ರವ್ಯ ರಾಶಿಗಳನ್ನು ಏನು ಮಾಡ್ತೀವಿ, ಸರಾಸರಿನ ನಾವು ತೆಗೆದ್ರೆ, ಸರಾಸರಿ ಅಂತ ತೆಗೆದ್ರೆ ಸಪೋಸ್ ಇಲ್ಲಿ ಎ ಅಂತ ಒಂದು ಸರಾಸರಿ ಬಂತು. ಸೊ ಈ ಎ ಸರಾಸರಿ ಅದಕ್ಕೆ ಅನುಗುಣವಾಗಿರುತ್ತೆ ಅಂದರೆ ಈ ಸೆಕೆಂಡ್ ಏನಿರುತ್ತಲ್ಲ ಒಂದು ಎಲಿಮೆಂಟ್ಸು, ಸೊ ಅದಕ್ಕೆ ಇದು ಅನುಗುಣವಾಗಿರುತ್ತೆ ಅಥವಾ ಸಮಾನ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಈ ಒಂದು ನಿಯಮ ಕೆಲವು ಮೂಲ ಧಾತುಗಳಿಗೆ ಮಾತ್ರ ಅನ್ವಯಿಸುತ್ತೆ, ಪ್ರತಿಯೊಂದು ಮೂಲ ವಸ್ತುಗೆ ಈ ನಿಯಮ ಅನ್ವಯಿಸಲ್ಲ. ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಜಸ್ಟ್ ಸ್ವಲ್ಪ ವೇಟ್ ಮಾಡಿ. ಸೊ ಉಳಿದ ಮೂಲ ಧಾತುಗಳಿಗೆ ಈ ಒಂದು ನಿಯಮ ಅನ್ವಯಿಸೋದಿಲ್ಲ. ನೋಡಿ, ಇದು ಪ್ರತಿಯೊಂದು ಟೇಬಲ್ ಇರತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಗೆ ಇದು ಅನ್ವಯ ಆಗಲ್ಲ. ಕೇವಲ ಸ್ವಲ್ಪ ಕೆಲವೊಂದಿಷ್ಟು ಮೂಲ ವಸ್ತು ಮಾತ್ರ ಅನ್ವಯ ಆಗೋದು. ಫಾರ್ ಎಕ್ಸಾಂಪಲ್ ಈಗ ಕ್ಲೋರಿನ್ ತಗೊಳ್ಳಿ, ಬ್ರೋಮಿನ್ ತಗೊಳ್ಳಿ, ಆಮೇಲೆ ಅಯೋಡಿನ್ ತಗೊಳ್ಳಿ. ಸೊ ಈ 3ನ್ನ ನಾವು ತಗೊಂಡ್ರೆ ಕ್ಲೋರಿನ್ ಎಷ್ಟು ಬರುತ್ತೆ, 35.5 ಇದೆ. ಅಯೋಡಿನ್ ಎಷ್ಟಿದೆ, 80 ಇದೆ. ಆಮೇಲೆ ಬ್ರೋಮಿನ್ 80 ಇದೆ, ಅಯೋಡಿನ್ 127. ಸಪೋಸ್ ಕ್ಲೋರಿನ್ನ 1 ಅಂತ ಕನ್ಸಿಡರ್ ಮಾಡಿ, ಬ್ರೋಮಿನ್ ಸೆಕೆಂಡು, ಅಯೋಡಿನ್ ಥರ್ಡ್ ಅಂತ ಕನ್ಸಿಡರ್ ಮಾಡಿದ್ರೆ ನಮ್ಮ ನೇಮ್ ಏನು ಹೇಳುತ್ತೆ ಹೇಳಿ, 3 ಮೂಲ ವಸ್ತುಗಳ ರಾಶಿಗಳ ಅನುಗುಣವಾಗಿ ಏರಿಕೆ ಕ್ರಮದಲ್ಲಿ ಗುಂಪನ್ನು ಮಾಡಿದಾಗ. ಈಗ ನೋಡಿ, ಏರಿಕೆ ಕ್ರಮದಲ್ಲಿ ತಗೊಳ್ಳಿ, 35.5 ಫಸ್ಟು, ಆಮೇಲೆ 80, ಆಮೇಲೆ 127. ಇದನ್ನು ನಾವು ಏರಿಕೆ ಕ್ರಮದಲ್ಲಿ ಅಳವಡಿಸಿದೀಗ. ಈ ಧಾತುಗಳ ಪರಮಾಣು ರಾಶಿಗಳ ಸರಾಸರಿಯು ಮಧ್ಯದ ಧಾತುವಿನ ಪರಮಾಣು ರಾಶಿಗೆ ಹೆಚ್ಚು ಕಮ್ಮಿ ಸಮಾನಾಗಿರುತ್ತೆ. ಅಂದರೆ ಫಸ್ಟ್ ಮತ್ತು ಥರ್ಡ್. ನೋಡಿ, ಫಸ್ಟ್ ಯಾವುದಿದೆ, ಎ ಅಂತದ್ದು, ಕ್ಲೋರಿನ್ನ ಎ ಅಂತ ತಿಳ್ಕೊಳ್ಳಿ. ಇಲ್ಲಿ ತೊಗೊಂಡಿದ್ವಿ 35.5 ಇದೆ, ಇದನ್ನು ತೊಗೊಂಡಿದ್ವಿ. ಆಮೇಲೆ ಥರ್ಡ್ ಯಾವುದಿದೆ 127, ಅದನ್ನು ಇಲ್ಲಿ ನಾವು ತೊಗೊಂಡು ಈ 2 ಪ್ಲಸ್ ಮಾಡಿ ಇದರ ಒಂದು ಎವರೇಜ್ನ ತೆಗೆದ್ರೆ ಎಷ್ಟು ಬರುತ್ತೆ ನಮ್ಗೆ ಟೋಟಲ್ ಆಗಿ 81.25 ಸಿಗುತ್ತೆ. ಈ 81.25ನ ತೆಗಿತೀವಲ್ಲ, ಕ್ಯಾಲ್ಕುಲೇಷನ್ ಮಾಡಿ ಇದಕ್ಕೆ ಸಮಾನಾಗಿರುತ್ತೆ ಅಂದರೆ ಮಧ್ಯದ ಮೂಲ ವಸ್ತುವಿಗೆ ಸರಿ ಸಮಾನಾಗಿ, ಹೆಚ್ಚು ಕಡಿಮೆ ಸರಿ ಸಮಾನಾಗಿದೆ. ನೋಡಿ, ಬ್ರೋಮಿನ್ ಎಷ್ಟಿದೆ, ಇಲ್ಲಿ 80 ಇದೆ, ಬಟ್ ನಾವು ಕ್ಯಾಲ್ಕುಲೇಷನ್ ಮಾಡೋದು ಎಷ್ಟು, 81.25. ಸೊ ಹೀಗಾಗಿ ಫಸ್ಟ್ ಮತ್ತು ಥರ್ಡ್ ಎಲಿಮೆಂಟ್ನ ನಾವು ಒಂದು ಮಾಸ್ ನಂಬರ್ನ ಪ್ಲಸ್ ಮಾಡಿದರೆ ಅದರ ಎವರೇಜ್ ಯಾವಾಗ ತೆಗಿತೀವಿ, ಆ ಎವರೇಜ್ ವ್ಯಾಲ್ಯೂ ಸೆಂಟ್ರಲ್ ಇರ್ತಕ್ಕಂಥ ಎಲಿಮೆಂಟ್ಸ್ಗೆ ಸಮಾನಾಗಿರುತ್ತೆ ಅಂತ ಹೇಳೋದೇ ಈ ಒಂದು ಯಾವುದು ಡೋಬೆರಾಯ್ನರ್ ಲಾ ಆಫ್ ಟ್ರೈಡ್ಸ್ ಅಂತ ಹೇಳ್ತೀವಿ. ಅಂಡರ್ಸ್ಟ್ಯಾಂಡಿಂಗ್ ಆಯ್ತಾ? ಡೋಬೆರಾಯ್ನರ್ ಟ್ರೈಡ್ಸ್ ಅಂದ್ರೇನು, ಫಸ್ಟ್ ಮತ್ತು ಥರ್ಡ್ ಮೂಲ ವಸ್ತುವಿನ ಒಂದು ಮಾಸ್ ನಂಬರ್ನ ನಾವು ಎವರೇಜ್ ತೆಗೆದ್ರೆ ಸೆಂಟ್ರದಲ್ಲಿ ಯಾವುದು ಇರುತ್ತೆ, ಅವೆರಡು ಎಲಿಮೆಂಟ್ಗಳ ಸೆಂಟ್ರಲ್ಲಿ ಇರ್ತಕ್ಕಂಥ ಎಲಿಮೆಂಟ್ಸ್ಗೆ ಅದು ಸಮಾನಾಗಿರುತ್ತೆ. ಓಕೆ,
ಓಕೆ, ಇನ್ನು ನೆಕ್ಸ್ಟ್ ಒಂದು ನೋಡಿದ್ರೆ ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ ಅಂತ ಹೇಳ್ತಾರೆ. ನ್ಯೂಲ್ಯಾಂಡ್ ಲಾ ಆಫ್ ಆಕ್ಟಿವೇಜು ಇದು ಕೂಡ ಹಿಂಗೆ ಇದೆ. ಈಗ ಡೊಬೆರನ್ ಯಾವ ಥರ ಹೇಳಿದ್ರೆ ನಿಮಗೆ ಇದೇ ಥರ ಡೊಬೆರನ ತ್ರಿವಳಿ ನಿಯಮ ನೀವು ನೋಡಿದ್ರಿ, ಇದೇ ಥರ ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ ಅಂತ ಬರುತ್ತೆ. ಈ ನಿಯಮದ ಪ್ರಕಾರ ಇವರು ಏನು ಹೇಳ್ತಾರೆ ಅಂದರೆ, ಧಾತುಗಳನ್ನು ಅವುಗಳ ಪರಮಾಣು ರಾಶಿ ಏರಿಕೆ ಕ್ರಮದಲ್ಲಿ ವ್ಯವಸ್ಥೆಗೊಳಿಸಿದಾಗ ಆ ಜೋಡಣೆಯಲ್ಲಿ 8ನೇ ಧಾತು ಮೊದಲನೇ ಧಾತುವನ್ನು ಹೋಲುತ್ತೆ. ನೋಡಿ, 8ನೇ ಧಾತು ಮೊದಲನೇ ಮೂಲ ವಸ್ತುವನ್ನು ಹೋಲುತ್ತೆ. ನೋಡಿ, ಫಾರ್ ಎಕ್ಸಾಂಪಲ್ ನೀವು ಕನ್ಸಿಡರ್ ಮಾಡಿ, ಲಿಥಿಯಂನಿಗೆ ಫಸ್ಟ್ ನಂಬರ್ ಕೊಟ್ಟರೆ ಲಿಥಿಯಂ ಫಸ್ಟು, ಬೆರಿಲಿಯಂ ಸೆಕೆಂಡು, ಬೋರಾನ್ ಥರ್ಡು, ಕಾರ್ಬನ್ನು, ನೈಟ್ರೋಜನ್ನು, ಆಕ್ಸಿಜನ್ನು 1 2 3 4 5 6 7 8. ನೋಡಿ, ಈ ಸೋಡಿಯಂ ಮತ್ತು ಲಿಥಿಯಂನ ನೀವು ಕನ್ಸಿಡರ್ ಮಾಡಿದ್ರೆ ಲಿಥಿಯಂ ಏನಾಗುತ್ತೆ, ಇದು ಲಿಥಿಯಂ ಎಷ್ಟು ಫಸ್ಟ್ ನಂಬರ್ ಅಂತ ಕನ್ಸಿಡರ್ ಮಾಡಿದ್ರೆ ಸೋಡಿಯಂ ಸೋಡಿಯಂ 8 ನಂಬರ್ ಬರುತ್ತೆ. ಈ ಲಿಥಿಯಂ ಮತ್ತು ಸೋಡಿಯಂನ ನೀವು ಪಿರಿಯಾಡಿಕ್ ಟೇಬಲ್ ನೋಡಿದ್ರೆ ಲಿಥಿಯಂ ಕೆಳಗಡೆನ ಸೋಡಿಯಂ ಬರುತ್ತೆ. ಅಂದರೆ 1ನೇ ಮೂಲ ವಸ್ತು ಮತ್ತು 8ನೇ ಮೂಲ ವಸ್ತು ಜೋಡಣೆಯಲ್ಲಿ 8ನೇ ಧಾತು ಮೊದಲನೇ ಧಾತುವನ್ನು ಹೋಲುತ್ತೆ. ಇದ್ರ ಕ್ಯಾರೆಕ್ಟರ್ ಮತ್ತು ಸೋಡಿಯಂ ಕ್ಯಾರೆಕ್ಟರ್ ನಿಯರ್ ಅಬೌಟ್ ಎಲ್ಲ ಸೇಮ್ ಇರುತ್ತೆ. ಇದ್ರ ಬಿಟ್ಟರೆ ಪೊಟ್ಯಾಷಿಯಂ ಬರ್ತದೆ. ಸೋಡಿಯಂ ನೆಕ್ಸ್ಟ್ ಬರೋದೇ ಈ ಒಂದು ಫಸ್ಟ್ ಗ್ರೂಪ್ನಲ್ಲಿ ಪೊಟ್ಯಾಷಿಯಂ ಬರುತ್ತೆ. ಪೊಟ್ಯಾಷಿಯಂ ಆದಮೇಲೆ ಬರೋದು ಯಾವುದು, ರುಬಿಡಿಯಂ ಬರುತ್ತೆ. ಬಟ್ ಇಲ್ಲಿ ಕೊಟ್ಟಿಲ್ಲ ನೋಡಿ. ಇದು ಕೂಡ ಈ ನಿಯಮ ಕೂಡ 56 ಮೂಲ ಧಾತುಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ. ಪ್ರತಿಯೊಂದು ಮೂಲ ವಸ್ತುವಿಗೆ ಇದು ಸೀಮಿತ ಆಗಿರಲ್ಲ, ಅಂದರೆ ಉಳಿದ ಧಾತುಗಳಿದು ಅನ್ವಯ ಆಗಲ್ಲ. ಸೊ ಹೀಗಾಗಿ ಈ ನಿಯಮವನ್ನು ಕೂಡ ಅವರು ಕೈ ಬಿಡಲಾಗುತ್ತೆ. ಯಾವಾಗ ಕೈ ಬಿಡಲಾಗುತ್ತೆ, ಈ ಒಂದು ಪಿರಿಯಾಡಿಕ್ ಟೇಬಲ್ನ ತಯಾರು ಮಾಡುವ ವೇಳೆಯಲ್ಲಿ ಈ ನಿಯಮವನ್ನು ಕೂಡ ಅವರು ಕೈ ಬಿಡಬೇಕಾಗುತ್ತೆ. ಯಾಕಂದರೆ ಇದು ಒಂದು ನಿಯಮ ಪ್ರತಿಯೊಂದು ಮೂಲ ವಸ್ತುವಿಗೆ ಅನ್ವಯ ಆಗಲ್ಲ. ಸೊ ಹೀಗಾಗಿ ಕೈ ಬಿಡಬೇಕಾಯಿತು, ಕೈ ಬಿಟ್ಟಿದ್ದಾರೆ ಆಯಿತಾ. ಸೊ ಇದನ್ನೇ ನ್ಯೂಲ್ಯಾಂಡ್ನ ಅಷ್ಟಕ ನಿಯಮ ಅಂತ ಹೇಳೋದು. ಫಸ್ಟ್ ಮೂಲ ವಸ್ತು ಮತ್ತು 8th ನಂಬರ್ ಮೂಲ ವಸ್ತು ಮತ್ತು 8th ನಂಬರ್ ಮೂಲ ವಸ್ತುವಿನ ಕ್ಯಾರೆಕ್ಟರ್ ಸೇಮ್ ಆಗಿರುತ್ತವೆ ಅಷ್ಟೇ. ಸೊ ಎಲ್ಲ ಎಲಿಮೆಂಟ್ಸ್ಗಳಿದು ಅನ್ವಯ ಆಗಲ್ಲ. ಇನ್ನು ನೆಕ್ಸ್ಟ್ ಒಂದು ಹೇಳಿದರೆ ಮೆಂಡೆಲಿಯವನ ಆವರ್ತ ಕೋಷ್ಟಕ ಅಂತ ಬರುತ್ತೆ. ಇವರೇ ಈ ಒಂದು ಕೋಷ್ಟಕವನ್ನು ತಯಾರು ಮಾಡಿರ್ತಕ್ಕಂಥ ವಿಜ್ಞಾನಿಗಳು. ಫೋಟೋದಲ್ಲಿ ನಿಮ್ಗೆ ಕಾಣಿಸ್ತಿರ್ಬೋದು. ಸೊ ಈ ಒಬ್ಬ ವಿಜ್ಞಾನಿಯು ಇವ್ರನ್ನ ಮೆಂಡೆಲಿವ್ ಅಂತ ಕರೀತಾರೆ. ಇವರೇ ಪಿರಿಯಾಡಿಕ್ ಟೇಬಲ್ನ ತಯಾರಿಸಿದವರು. ಅಂದರೆ ಮೂಲ ವಸ್ತುಗಳನ್ನು ಯಾವ ಮೂಲ ವಸ್ತುಗಳನ್ನು ಯಾವ ಕಡೆ ಇಡಬೇಕು, ಲೆಫ್ಟ್ ಸೈಡ್ ಇಡಬೇಕು, ರೈಟ್ ಸೈಡ್ ಇಡಬೇಕು, ಅಥವಾ ಟೇಬಲ್ದ ಸೆಂಟ್ರಲ್ಲಿ ಇಡಬೇಕು, ಅಥವಾ ಟೇಬಲ್ದ ಕೆಳಗಡೆ ಇಡಬೇಕು. ಸೊ ಇವನ್ನೆಲ್ಲ ಅಭ್ಯಾಸ ಮಾಡಿದವರು, ಜಾಸ್ತಿ ಅಭ್ಯಾಸ ಮಾಡಿ ರೈಟ್ ಮಾಡಿದವರು ಇವರೇ. ಅಂದರೆ ಧಾತುಗಳನ್ನು ಅವುಗಳ ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಅವುಗಳ ಗುಣಗಳು ನಿಯತ ಅಂತರದಲ್ಲಿ ಪುನರಾವರ್ತನೆ ಆಗುತ್ತವೆ ಅಂತ ರಿಸರ್ಚ್ನ ಇವರು ಮಾಡಿದ್ರು. ಅದ್ರ ಬಿಟ್ಟರೆ ಆವರ್ತ ಕೋಷ್ಟಕದ ಜನಕ ಡಿಮಿಟ್ರಿ ಮೆಂಡೆಲಿವ್ ಅಂತಾನೆ ಹೇಳಬಹುದು. ಯಾಕಂದರೆ ಜಾಸ್ತಿ ಸ್ಟಡಿ ಮಾಡಿ ಆ ಟೇಬಲ್ನ ತಯಾರು ಮಾಡಿದವರು ಇವರೇ. ಸೊ ಮೆಂಡೆಲಿವ್ನ ಆವರ್ತ ಕೋಷ್ಟಕದಲ್ಲಿ 7 ಆವರ್ತಗಳು, ಅಡ್ಡ ಸಾಲುಗಳು ಮತ್ತು 9 ಗುಂಪುಗಳು ಅಂದರೆ ಕಂಬ ಸಾಲುಗಳನ್ನು ಆ ವೇಳೆಯಲ್ಲಿ ಇವರು ತಯಾರು ಮಾಡಿದ್ರು. ಸೊ ಇವರ ಆವರ್ತ ಕೋಷ್ಟಕದಲ್ಲಿ 63 ಮೂಲ ವಸ್ತುಗಳು ಕಂಡು ಬರ್ತಿತ್ತು. ಯಾವಾಗ ಅವರು ಒಂದು ರಿಸರ್ಚ್ ಮಾಡಿದ ಒಂದು ಟೈಮ್ನಲ್ಲಿ. ನೋಡಿ, ಇಲ್ಲಿ 7 ಆವರ್ತಗಳು ಅಂದರೆ ಅಡ್ಡ ಸಾಲುಗಳು, ಈ ಥರ ಏನು ಕಾಲಮ್ಸ್ಗಳು ಲೈನ್ಸ್ಗಳು ಇರ್ತವೆ ಪಿರಿಯಾಡಿಕ್ ಟೇಬಲ್ನಲ್ಲಿ. ಸೊ ಇದಕ್ಕೆ ಪಿರಿಯಡ್ಸ್ ಅಂತ ಕರೀತಾರೆ. PERIODS ಪಿರಿಯಡ್ಸ್ ಅಂತ ಕರೀತಾರೆ. ಸೊ ಇದನ್ನು ಅಲ್ಲಿ ಎಷ್ಟಿದ್ದು ಅವರ ಟೈಮ್ನಲ್ಲಿ 7 ಆವರ್ತಗಳು ಆ ಟೈಮ್ನಲ್ಲಿ ಇದ್ದು. ಅದ್ರ ಬಿಟ್ಟರೆ 9 ಗುಂಪುಗಳನ್ನು ಮೆಂಡೆಲಿವ್ ವಿಜ್ಞಾನಿಯವರು ಆ ವೇಳೆಯಲ್ಲಿ ರಿಸರ್ಚ್ನ ಮಾಡಿದ್ರು. ಇದ್ರ ಬಿಟ್ಟರೆ ಅವರ ಒಂದು ಟೈಮ್ನಲ್ಲಿ ಸಿಗೋದು ಎಷ್ಟು ಮೂಲ ವಸ್ತು ಅಂದರೆ 63. ಲಕ್ಷದಲ್ಲಿಡಿ. ಯಾಕಂದರೆ ಈ ಥರನೂ ಕ್ವಶನ್ಗಳು ನಿಮ್ಗೆ ಬಂದಿರುತ್ತೆ. ಮೆಂಡೆಲಿವ್ನ ಆವರ್ತ ಕೋಷ್ಟಕದ ನಿಯಮದ ಪ್ರಕಾರ ಆ ವೇಳೆಯಲ್ಲಿ ಎಷ್ಟು ಮೂಲ ವಸ್ತುಗಳು ಕಂಡು ಬರುತ್ತಿದ್ದವು ಅಂತ ಕ್ವಶನ್ನು ಬಂದರೂ ಬರ್ಬೋದು. ಸೊ ಅವಾಗ ನೀವು ಆನ್ಸರ್ ಬರೀಬೇಕು 63 118 ಅಲ್ಲ. ಓಕೆ ನೆಕ್ಸ್ಟ್ ಹೋಗುವ. ಓಕೆ, ಇನ್ನು ನೆಕ್ಸ್ಟ್ ನೋಡಿದ್ರೆ ನಾವು ಆಧುನಿಕ ಆವರ್ತ ಕೋಷ್ಟಕ ಅಂತ ಕರಿತೀವಿ. ಆಧುನಿಕ ಆವರ್ತ ಕೋಷ್ಟಕ 1913ರಲ್ಲಿ ಹೆನ್ರಿ ಗ್ಯಾನ್ ಜೆಫ್ರಸ್ ಮಾಸ್ಲೆ ಅವರು ಡಿಮಿಟ್ರಿ ಮೆಂಡೆಲಿವ್ ರಚಿಸಿದ ಆವರ್ತ ಕೋಷ್ಟಕವನ್ನು ಅಧ್ಯಯನ ಮಾಡಿ ಆವರ್ತ ಕೋಷ್ಟಕವನ್ನು ರಚಿಸಿದವರೇ ಇವರು. ಲಕ್ಷದಲ್ಲಿಡಿ, 1913ರಲ್ಲಿ ಮಾಸ್ಲೆ ಅಂತಕ್ಕಂಥ ಸೈಂಟಿಸ್ಟ್ ಏನು ಸ್ಟಡಿ ಮಾಡಿದ್ರು ಅಂದರೆ ಮೆಂಡೆಲಿವ್ ಏನು ತಯಾರು ಮಾಡಿರ್ತಾರಲ್ವ ಆ ಟೇಬಲ್ನ ಅವರು ತಯಾರು ಮಾಡಿದ ಮೂಲ ವಸ್ತು ಎಷ್ಟು 63. ಈ 63 ಮೂಲ ವಸ್ತುಗಳನ್ನು ಮತ್ತೆ ಅವರು
ರೀಸ್ಟಡಿ ಮಾಡಿ ಅದರ ಮೇಲಿಂದ ಒಂದು ಕೋಷ್ಟಕವನ್ನು ತಯಾರು ಮಾಡ್ತಾರೆ. ಸೊ ಅವರ ಪ್ರಕಾರ ಈ ಆಧುನಿಕ ಆವರ್ತ ಕೋಷ್ಟಕದ ಕೆಲವೊಂದು ನಿಯಮಗಳನ್ನು ಅವ್ರು ಹೇಳ್ತಾರೆ. ಏನು ಹೇಳ್ತಾರೆ ನೋಡಿ. ಫಸ್ಟು, ಧಾತುಗಳ ಲಕ್ಷಣಗಳು ಅವುಗಳ ಪರಮಾಣು ಸಂಖ್ಯೆಗೆ ಅನುಗುಣವಾಗಿ ಆವರ್ತವಾಗುತ್ತವೆ. ನೋಡಿ, ಯಾವುದೇ ಒಂದು ಎಲಿಮೆಂಟ್ಸ್ನ ತೊಗೊಂಡ್ರಿ ಅದರ ಕ್ಯಾರೆಕ್ಟರ್ ಹೆಂಗಿರ್ತವೆ ಅಂದರೆ ಅವುಗಳ ಪರಮಾಣು ಸಂಖ್ಯೆಗೆ ಅನುಗುಣವಾಗಿ ಆವರ್ತವಾಗುತ್ತವೆ. ಬಟ್ ಇವ್ರು ಏನು ಹೇಳಿದರು, ಯಾರು ಮೆಂಡೆಲ್ ಏನು ಹೇಳಿದ್ರು ಅವರು, ನೋಡಿ, ಪರಮಾಣು ರಾಶಿಯ ಏರಿಕೆ ಕ್ರಮದಲ್ಲೇ ಜೋಡಿಸಿದಾಗ ಪರಮಾಣು ರಾಶಿ ಅಂದ್ರೆ ಏನು, ಮಾಸ್ ನಂಬರ್ ಮೇಲೆ ಏನಾದರೂ ನಾವು ಅವುಗಳನ್ನ ಅರೇಂಜ್ಮೆಂಟ್ ಮಾಡಿದ್ರೆ ಅವುಗಳ ಒಂದು ಗುಣಗಳಲ್ಲಿ ನಿಯತ ಅಂತರಲ್ಲಿ ಪುನರಾವರ್ತನೆ ಆಗುತ್ತೆ ಅಂತ ಇವ್ರು ಹೇಳಿದ್ರು. ಬಟ್ ಇವ್ರು ಏನು ಮಾಡಿದ್ರು, ಮೊಸ್ಲೆ ಸೈಂಟಿಸ್ಟು, ಧಾತುವ ಲಕ್ಷಣ ಅವುಗಳ ಪರಮಾಣು ಸಂಖ್ಯೆಗೆ ಅನುಗುಣವಾಗಿ ಆವರ್ತವಾಗುತ್ತೆ. ಪರಮಾಣು ಸಂಖ್ಯೆ ಅಂದ್ರೆ ಏನು, ಅಟೋಮಿಕ್ ನಂಬರ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಏನು, ಅಟೋಮಿಕ್ ನಂಬರು. ಸೊ ಈ ಅಟೋಮಿಕ್ ನಂಬರ್ ಒಂದು ಆಧಾರದ ಮೇಲೆ ಅವ್ರು ಏನು ಮಾಡಿದ್ರು, ಆ ಧಾತುಗಳನ್ನು ವರ್ಗೀಕರಣ ಮಾಡ್ತಾರೆ. ಸೆಕೆಂಡ್ ಹೇಳ್ಬೇಕಂದ್ರೆ, ಆಧುನಿಕ ಆವರ್ತ ಕೋಷ್ಟಕದಲ್ಲಿ 7 ಆವರ್ತಗಳು ಮತ್ತು 18 ಕಂಬ ಸಾಲುಗಳು ಕಂಡು ಬರ್ತವೆ. 7 ಆವರ್ತಗಳು ಅಂದರೆ 7 ಪೀರಿಯಡ್ಸು, ಆಮೇಲೆ 18 ಕಂಬ ಸಾಲುಗಳು ಅಂದ್ರೆ ಏನು, 18 ಗ್ರೂಪ್ಸ್ಗಳು ಕಂಡು ಬರ್ತೀವಿ. ಸದ್ಯಕ್ಕೆ ನೀವೇನು ಪ್ರಿವಿಯಸ್ ಟೇಬಲ್ನ ನೀವು ಸ್ಟಡಿ ಮಾಡಿದ್ದೀರಾ, ಸ್ಟಡಿ ಇನ್ನೂ ಮಾಡಬೇಕು ಇರೋರು. ಸೊ ನೀವು ನೋಡಿರ್ಬೋದು 7 ಪೀರಿಯಡ್ಸ್ ಈ ಥರ ಅಡ್ಡ ಸಾಲುಗಳು ಇರ್ತಲ್ಲ. ಸೊ ನಿಮ್ಗೆ ಬೇಕಾದ್ರೆ ಪ್ರಿವಿಯಸ್ ಟೇಬಲ್ ತೋರಿಸ್ತೀನಿ. ಇವನ್ ಟೇಬಲ್ನ ನೀವು ನೋಡಿದ್ರೆ ಇದೇ ಆಧುನಿಕ ಆವರ್ತ ಕೋಷ್ಟಕ ಅಂತ ನಾವು ಕರಿತೀವಿ. ಇದನ್ನೇನು ಮಾಡರ್ನ್ ಪಿರಿಯಡ್ ಟೇಬಲ್ ಅಂತ ಕೂಡ ಕರಿತೀವಿ. ಈ ಒಂದು ಟೇಬಲ್ನಲ್ಲಿ ನೋಡಿ ನಿಮ್ಗೆ ಎಷ್ಟು ಕಾಣಿಸುತ್ತೆ ನೋಡಿ, ಇದು ಫಸ್ಟು, ಸೆಕೆಂಡು, ಥರ್ಡು, 4th, 5, 6 ಮತ್ತು 7 ಈ ಥರ ಅಷ್ಟು ನಿಮಗೆ ಈ ಒಂದು 7 ಒಂದು ಪೀರಿಯಡ್ಸ್ಗಳು ನಿಮಗೆ ಕಾಣಿಸ್ತಾ ಇರ್ತೀವಿ. ಇಲ್ಲಿ 7 ನಿಮಗೆ ಕಾಣಿಸ್ತೇವೆ. ಇದ್ರ ಬಿಟ್ಟರೆ ಈ ಗ್ರೂಪ್ಸ್ಗಳನ್ನು ನಾವು ನೋಡಿದ್ರೆ ಗ್ರೂಪ್ಸ್ ಏನು ಬರುತ್ತಲ್ವ, ಈ ಗ್ರೂಪ್ಸ್ ನೋಡಿದ್ರೆ ಫಸ್ಟ್ ಗ್ರೂಪು, ಇದು ಸೆಕೆಂಡ್ ಗ್ರೂಪು, 3rd, 4, 5, 6, 7, 8, 9, 10, 11, 12, 13, ಆಮೇಲೆ 14, 15, 16, 17, 18. ಈಗ ನಿಮ್ಗೆ ಅರ್ಥ ಆಗಿರ್ಬೋದು. ಓಕೆ, ನೀವೆಲ್ಲ ಸ್ಟಡಿ ಮಾಡಿರ್ತೀರ, ಆದರೂ ನಿಮ್ಗೆ ನಾನು ಟೇಬಲ್ನ ತೋರಿಸ್ತಾ ಇದ್ದೀನಿ. ಸೊ ಈ ಟೇಬಲ್ನ ನಾವು ಸ್ಟಡಿ ಮಾಡಿದ್ರೆ ಅಷ್ಟು ಎಷ್ಟು ಇರುತ್ತೆ ಇದರಲ್ಲಿ, 7th ಪೀರಿಯಡು, ಆಮೇಲೆ 7th ಪೀರಿಯಡ್ಸ್ ಆ್ಯಂಡ್ ಉಳಿದ ಎಷ್ಟು 18 ಗ್ರೂಪ್ಗಳು ಇದರಲ್ಲಿ ಕಂಡು ಬರುತ್ತವೆ. ಹೌದಾ? ಇನ್ನು ಮತ್ತೆ ಅವರು ನಿಮ್ಮ ಸ್ಟಡಿಯನ್ನು ಕೊಟ್ಟಿದ್ದಾರೆ. ಗ್ರೂಪ್ಸ್ ಅಂದರೆ ಏನು, ಅದರ ಒಂದು ಗುಣಧರ್ಮ ಯಾವ ಥರ ಇರುತ್ತೆ, ಆಮೇಲೆ ಪೀರಿಯಡ್ಸ್ ಅಂದ್ರೆ ಏನು, ಅಂದರೆ ಆವರ್ತ ಅಂದ್ರೆ ಏನು, ಅದರ ಒಂದು ಗುಣಧರ್ಮಗಳನ್ನು ಕೂಡ ನಿಮಗೆ ಸ್ಟಡಿ ಮಾಡೋಕೆ ಅವ್ರು ಕೊಟ್ಟಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಒಂದೊಂದು ಗುಂಪುಗಳಂದ್ರೆ ಏನು, ಅಂದರೆ ಗ್ರೂಪ್ಸ್ಗಳು ಯಾವ ಥರ ಇರ್ತವೆ ಅದ್ರ ಬಗ್ಗೆ ನಾವು ನೋಡ್ಕೊತ ಹೋಗುವ. ನೋಡಿ, ಆವರ್ತಕ ಕೋಷ್ಟಕದಲ್ಲಿರುವ ಕಂಬ ಸಾಲುಗಳನ್ನು ಗುಂಪುಗಳೆಂದು ಕರೆಯುತ್ತಾರೆ. ನೋಡಿ, ಕಂಬ ಸಾಲುಗಳಂದ್ರೆ ಯಾವ ಸಾಲುಗಳು, ಇವೇನು ಇರ್ತಲ್ಲ ವರ್ಟಿಕಲ್ ಲೈನ್ಸ್ ಏನಿರ್ತಲ್ಲ, ಸೊ ಇದು ಹೀಗೆ ಟಾಪ್ ಟು ಬಾಟಮ್, ಇದಕ್ಕೆ ನಾವು ಕಂಬ ಸಾಲುಗಳು ಅಂತ ಕರಿತೀವಿ. ಸೊ ಇವುಗಳನ್ನ ಏನಂತ ಕರಿತೀವಿ ಅಂದರೆ ನಾವು ಏನಂತ ಕರಿತೀವಿ, ಗುಂಪುಗಳಂತ ಕರೀತಾರೆ. ಈ ಆಧುನಿಕ ಆವರ್ತ ಕೋಷ್ಟಕವು ಒಟ್ಟು 18 ಗುಂಪುಗಳನ್ನು ಒಳಗೊಂಡಿದೆ. ನೋಡಿ, ಇದರಲ್ಲಿ ಜಸ್ಟ್ ನಿಮ್ಗೆ ತೋರಿಸಿನ ಟೇಬಲ್ನ. ಸೊ ಈ ಟೇಬಲ್ನ ನಾವು ನೋಡಿದ್ರೆ ಇದರಲ್ಲಿ ಅಷ್ಟು ಎಷ್ಟು ಗುಂಪುಗಳು ಇರ್ತವೆ ಅಂದರೆ 18. ಸೊ ನೋಡಿ, ಫಸ್ಟ್ ಕಾಣಿಸುತ್ತೆ, ಸೆಕೆಂಡು, 3rd, 4, 5, 6, 7, 8, 9, 10, 11, 12, 13, 14, 15, 16, 17, 18. ಸೊ ಕೊನೆಯದಾಗಿ ಇಲ್ಲಿ ಕಾಣಿಸ್ತೈತೆ ನಿಮಗೆ 18 ಅಂತ ಕಾಣಿಸ್ತಿದೆ. ಸೊ ಈ ಥರ ಅಷ್ಟು 18 ಗ್ರೂಪ್ಸು 7 ಪೀರಿಯಡ್ಗಳು ಈ ಒಂದು ಟೇಬಲ್ನಲ್ಲಿ ನಮಗೆ ಸ್ಟಡಿ ಮಾಡೋಕ್ಕೆ ಸಿಗುತ್ತೆ. ಇನ್ನು ಒಂದು ಗುಂಪಿನಲ್ಲಿರುವ ಮೂಲ ಧಾತುಗಳು ಒಂದೇ ರೀತಿಯ ರಾಸಾಯನಿಕ ಮತ್ತು ಭೌತಿಕ ಲಕ್ಷಣಗಳನ್ನು ಹೊಂದಿರುತ್ತವೆ, ಏಕೆಂದರೆ ಇವು ಒಂದೇ ರೀತಿಯ ವೇಲೆನ್ಸಿ ಎಲೆಕ್ಟ್ರಾನ್ಗಳನ್ನು ಕೂಡ ಹೊಂದಿರುತ್ತೆ. ಸೊ ನಿಮ್ಗೆ ಗೊತ್ತಿರಬಹುದು, ಒಂದು ಪೀರಿಯಡ್ ಟೇಬಲ್ನ ಕ್ಲಾಸಿಫೈ ಮಾಡುವಾಗ ಸೈಂಟಿಸ್ಟ್ರು ಯಾವ ರೀತಿ ಇದನ್ನು ಕ್ಲಾಸಿಫೈ ಮಾಡಿದ್ದಾರೆ ಅಂದರೆ ಪ್ರತಿಯೊಂದು ಗ್ರೂಪ್ನಲ್ಲಿರ್ತಕ್ಕಂತಹ ಮೂಲ ವಸ್ತುಗಳು, ಅವುಗಳಿರ್ತಕ್ಕಂಥ ರಾಸಾಯನಿಕ ಲಕ್ಷಣ ಇರ್ಬೋದು ಅಥವಾ ಭೌತಿಕ ಲಕ್ಷಣ ಇರಬಹುದು, ಅವು
ಮ್ಯಾಕ್ಸಿಮಮ್ 99.99 ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಲಿಥಿಯಮ್ ತಗೊಳ್ಳಿ, ಆಮೇಲೆ ಸೋಡಿಯಮ್ಮು, ಪೊಟ್ಯಾಷಿಯಮು, ರುಬಿಡಿಯಮು, ಸಿಜಿಯಮು. ಸೊ ಈ ಫಸ್ಟ್ ಗ್ರೂಪ್ ಇರ್ತಕ್ಕಂಥ ಮೂಲವಸ್ತು ನೋಡಿದ್ರೆ ಈ ಪ್ರತಿಯೊಂದು ಎಲಿಮೆಂಟ್ಸ್ ಪ್ರಾಪರ್ಟಿ ಸಿಮಿಲರ್ ಇರುತ್ತೆ. ಸೊ ಹೀಗಾಗಿ ಇವುಗಳನ್ನ ಫಸ್ಟ್ ಗ್ರೂಪ್ನಲ್ಲಿ ಇಟ್ಟಿರ್ತಾರೆ. ಅದರ ಒಂದು ಇಲೆಕ್ಟ್ರಾನ್ ಕಾನ್ಫಿಗರೇಷನ್ ಆಗಿರ್ಬೋದು, ಅದರ ಒಂದು ಕೆಮಿಕಲ್ ಪ್ರಾಪರ್ಟೀಸ್ ಆಗಿರ್ಬೋದು, ಒಂದು ಫಿಸಿಕಲ್ ಪ್ರಾಪರ್ಟಿ ಆಗಿರ್ಬೋದು, ಅದರ ಒಂದು ವ್ಯಾಲೆನ್ಸಿ ಆಗಿರ್ಬೋದು. ಸೊ ಈ ಥರ ಪ್ರತಿಯೊಂದು ಕ್ಯಾರೆಕ್ಟರ್ನ ಸ್ಟಡಿ ಮಾಡಿ ಈ ಒಂದು ಟೇಬಲ್ನ ತಯಾರು ಮಾಡಿದ್ದಾರೆ. ಇನ್ನು ನಾವು ಪಿರಿಯಡ್ಸ್ ಅಂದರೆ ಆವರ್ತಗಳ ಬಗ್ಗೆ ಹೇಳಬೇಕಾದ್ರೆ, ಈ ಆವರ್ತ ಕೋಷ್ಟಕದಲ್ಲಿರುವ ಅಡ್ಡ ಸಾಲುಗಳನ್ನು ಆವರ್ತಗಳಂತ ಕರೀತಾರೆ. ನಿಮ್ಗೆ ಜಸ್ಟ್ ಹೇಳಿದ್ದೆ ನಾನು, ಟೇಬಲ್ ಈ ಥರ ಏನು ಅಡ್ಡಡ್ಡ ಸಾಲುಗಳು ಇರ್ತಾವಲ್ಲ, ಸೊ ಇದಕ್ಕೆ ನಾವೇನಂತ ಕರಿತೀವಿ, ಟೋಟಲ್ ಆಗಿ ಪಿರಿಯಡ್ಸ್ ಅಂತ ಕರಿತೀವಿ. ಟೋಟಲ್ ಪಿರಿಯಡ್ಸ್ ಎಷ್ಟಿರುತ್ತೆ ಟೇಬಲ್ನಲ್ಲಿ? ಟೋಟಲ್ 7 ಪಿರಿಯಡ್ಸ್ ಇದೆ. ಇದನ್ನು ನೆನಪಾರಕ್ಕೆ ಹೋಗಬೇಡಿ. ಸೊ ಯಾರು ನೆನಪಾರಲ್ಲ ಬಿಡಿ, ಆದರೂ ಸುಮ್ಮನೆ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನೆನಪಾರಕ್ಕೆ ಹೋಗಬೇಡಿ. ನೋಡಿ, 1ನೇ ಆವರ್ತವು 2 ಮೂಲ ಧಾತುಗಳನ್ನು ಒಳಗೊಂಡಿದೆ. ಇದು ಅತ್ಯಂತ ಚಿಕ್ಕ ಆವರ್ತ. ನೋಡಿ, ಫಸ್ಟ್ ನೀವು ಏನಾದರೂ ತಗೊಂಡ್ರೆ, ಫಸ್ಟ್ ನೀವು ಪಿರಿಯಡ್ ಟೇಬಲ್ ಏನಾದ್ರು ನೋಡಿದ್ರೆ ಇಲ್ಲಿ ಇರ್ತಕ್ಕಂಥ ಮೂಲವಸ್ತು ಯಾವಪ್ಪ ಅಂದರೆ ಒಂದು ಹೈಡ್ರೋಜನು, ಇನ್ನೊಂದು ಹೀಲಿಯಮ್. ಸೊ ಇದು ಎಲ್ಲಕ್ಕಿಂತ ಅತ್ಯಂತ ಚಿಕ್ಕದಾದಂಥ ಒಂದು ಏನಂತೀವಿ, ಪಿರಿಯಡ್ಸು. ಇನ್ನು ಸೆಕೆಂಡ್ನ ನಾವು ನೋಡಿದ್ರೆ 2ನೇ ಆವರ್ತವು 8 ಮೂಲ ಧಾತುವನ್ನು ಒಳಗೊಂಡಿದೆ. ಸೆಕೆಂಡ್ ಪಿರಿಯಡ್ಸ್ ಬಗ್ಗೆ ಹೇಳ್ತಾರೆ. ಸೆಕೆಂಡ್ ಪಿರಿಯಡ್ಸ್ನ ತಗೊಂಡ್ರೆ ನೋಡಿ, ಕೌಂಟ್ ಮಾಡಬೇಕಾದ್ರೆ ಲಿಥಿಯಂ, ಬೆರಿಲಿಯಂ 2, 3, 4, 5, 6, 7 ಮತ್ತು ನಿಯಾನು 8. ಸೊ ಈ ಥರ ಒಟ್ಟು ಈ ಸೆಕೆಂಡ್ ಪಿರಿಯಡ್ನಲ್ಲಿ ಬರ್ತಕ್ಕಂಥ ಮೂಲವಸ್ತುಗಳು ಎಷ್ಟಪ್ಪ ಅಂದರೆ 8. ಇದೇ ಥರ ಥರ್ಡ್ ಪಿರಿಯಡ್ಸ್ನ ನೀವು ತೊಗೊಂಡ್ರೆ, ಇದು ಥರ್ಡ್ ಪಿರಿಯಡ್ಸ್ನ ನೀವು ತೊಗೊಂಡ್ರೆ ಇದರಲ್ಲಿ ಕೂಡ ಎಷ್ಟು ಬರ್ತವೆ, ಅಷ್ಟು 8 ಎಲಿಮೆಂಟ್ಸ್ಗಳು ಇದರಲ್ಲಿ ಕೂಡ ಬರ್ತವೆ. ಇನ್ನು ಫೋರ್ತ್ ಪಿರಿಯಡ್ಸ್ನ ನಾವು ತೊಗೊಂಡ್ರೆ ಈ ಕಡೆ 2, ಈ ಕಡೆ 8, 10, 11, 12, 13, 22, 22 ಈ ಮೂಲವಸ್ತುಗಳವರೆಗೆ ಎಷ್ಟನೇದಲ್ಲಿ ಬರುತ್ತೆ, ಫೋರ್ತ್ ಪಿರಿಯಡ್ನಲ್ಲಿ ಬರುತ್ತೆ. ಕೌಂಟ್ ಮಾಡಬೇಕಾದ್ರೆ 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18. ಸೊ 22 ಅಲ್ಲ, ಇಲ್ಲಿ ಬರ್ತಕ್ಕಂಥ ಮೂಲವಸ್ತುಗಳು ಎಷ್ಟಪ್ಪ ಅಂದರೆ 18 ಮೂಲವಸ್ತುಗಳು ಇದರಲ್ಲೇ ಬರ್ತವೆ. ನೋಡಿ 18 ಇಲ್ಲಿ ಬರ್ತಕ್ಕಂಥ ಮೂಲವಸ್ತು ಎಷ್ಟು ಅಂದರೆ 18. ಸೊ ಇದೇ ಥರ ಫಿಫ್ತ್ ಪಿರಿಯಡ್ ಇರ್ಬೋದು, ಅಲ್ಲಿ ಕೂಡ 18 ಇದೆ. ಆಮೇಲೆ 6th ಪಿರಿಯಡ್ ಇದೆ, ಅಲ್ಲಿ ಕೂಡ 18 ಇದೆ. ಆಮೇಲೆ 7th ಪಿರಿಯಡ್ ಇದೆ, ಇಲ್ಲಿ ಕೂಡ ಒಂದು 18 ಎಲಿಮೆಂಟ್ಸ್ಗಳು ಪ್ರತಿಯೊಂದು ಪಿರಿಯಡ್ಸಲ್ಲಿ ಬರ್ತವೆ. ಸೊ ಸಿಂಪಲಾಗಿ ಹೇಳಬೇಕಂದ್ರೆ ಟೋಟಲು 7 ಪಿರಿಯಡ್ಸು ಆಮೇಲೆ 18 ಗ್ರೂಪ್ಸ್ಗಳು ಇದರಲ್ಲಿ ಬರುತ್ತೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ, 4ನೇ ಆವರ್ತದಲ್ಲಿ 18 ಎಲಿಮೆಂಟ್ಸು, 5ನೇದಲ್ಲಿ 18 ಎಲಿಮೆಂಟ್ಸು, ಆನಂತರ 6ನೇದಲ್ಲಿ ಕೂಡ 32 ಮೂಲ ಧಾತುಗಳು ಬರ್ತವೆ. ಯಾಕೆ ಬರ್ತವೆ 32 ಅಂದರೆ ಇಲ್ಲಿ ನೀವೇನು ಟೇಬಲ್ ಇದೆಯಲ್ಲ, ಸೊ ಈ ಟೇಬಲ್ನಲ್ಲಿ ಇಲ್ಲಿ ಸೆಂಟ್ರಲ್ಲಿ ಯೆಲ್ಲೋ ಕಲರ್ ಮತ್ತು ಪಿಂಕ್ ಕಲರ್ ಇರ್ತಕ್ಕಂಥ ಈ ಒಂದು ಲ್ಯಾಂಥನೈಡ್ ಸಿರೀಸು ಮತ್ತು ಆಕ್ಟಿನೈಡ್ ಸಿರೀಸ್ಗಳು ಎಕ್ಸ್ಟ್ರಾದಲ್ಲಿ ಆ್ಯಡ್ ಆಗಿರುತ್ತವೆ. ಸೊ ಅದಕ್ಕೋಸ್ಕರ 6th ಮತ್ತು 7th ಪಿರಿಯಡ್ನಲ್ಲಿ ಬರ್ತಕ್ಕಂಥ ಮೂಲವಸ್ತುಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 32 ಇರ್ತವೆ. ಇನ್ನು 7ನೇ ಆವರ್ತವು ಅಪರಿಪೂರ್ಣ ಆವರ್ತವಾಗಿದೆ, ಇನ್ನೂ ಇದು ಕಂಪ್ಲೀಟ್ ಆಗಿಲ್ಲ. ಸೊ ಹೀಗಾಗಿ ಅದನ್ನು ಅಪರಿಪೂರ್ಣ ಆವರ್ತ ಅಂತಲೂ ಕೂಡ ಅಂತಾರೆ. ಆಯಿತಾ? ಸಿಂಪಲಾಗಿ ಫಸ್ಟು, ಸೆಕೆಂಡ್ ಮತ್ತು ಥರ್ಡ್ನ ತೊಗೊಂಡ್ರೆ 8 ಎಲಿಮೆಂಟ್ಸ್ಗಳು ಆ ಒಂದು ಪಿರಿಯಡ್ಸ್ನಲ್ಲಿ ಬರುತ್ತೆ. ಇನ್ನು ಉಳಿದ ಒಂದು 4th ಮತ್ತು 5th ತೊಗೊಂಡ್ರೆ 18 ಬರುತ್ತೆ. ಆಮೇಲೆ 6th ಮತ್ತು 7th ತೊಗೊಂಡ್ರೆ 32 ಎಲಿಮೆಂಟ್ಸ್ಗಳು ಬರ್ತವೆ. ಓಕೆನಾ? ಓಕೆ. ಸೊ ಇನ್ನು ಈ ಒಂದು ಆವರ್ತ ಕೋಷ್ಟಕದಲ್ಲಿರತಕ್ಕಂಥ ವಿವಿಧ ಗುಂಪುಗಳ ವಿವರಣೆಯನ್ನು ಕೂಡ ನಮಗೆ ಸ್ಟಡಿ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಫಸ್ಟ್ ಆಫ್ ಆಲ್ ನೀವು ಪಿರಿಯಡ್ ಟೇಬಲ್ ನೋಡಿದ್ರೆ ನಿಮಗೆ ಕಾಣಿಸೋದೆ ಈ ಒಂದು ಕ್ಷಾರ ಲೋಹಗಳು, ಇವಕ್ಕೇನಂತ ಕರಿತೀವಿ, ಕ್ಷಾರ ಲೋಹಗಳು. ಇವುಗಳನ್ನು ಇಂಗ್ಲೀಷ್ನಲ್ಲಿ ಅಲ್ಕಲಿ ಮೆಟಲ್ಸ್ ಅಂತ ಕರೀತಾರೆ. ಏನು? ಅಲ್ಕಲಿ ಮೆಟಲ್ಸು. ನಿಮಗೆ ಇಲ್ಲಿ ಕಾಣಿಸ್ತೀವಿ ಸ್ಕ್ರೀನ್ ಮೇಲೆ. ಸೊ ಈ ಹೈಡ್ರೋಜನ್ ಇರ್ಬೋದು, ಆಮೇಲೆ ಲಿಥಿಯಮ್ಮು, ಸೋಡಿಯಮ್ಮು, ಪೊಟ್ಯಾಷಿಯಮು, ರುಬಿಡಿಯಮ್ಮು, ಸಿಜಿಯಮ್ಮು, ಆಮೇಲೆ ಫ್ರಾನ್ಸಿಯಮ್ಮು, ಇವಷ್ಟು ಎಲಿಮೆಂಟ್ಸ್ ಎಲ್ಲ ಬರುತ್ತೆ ಅಂದರೆ ಅಲ್ಕಲಿ ಮೆಟಲ್ಸ್ ಈ ಒಂದು ಗ್ರೂಪ್ಸ್ನಲ್ಲಿ ಬರುತ್ತೆ. ಸೊ ಇದು ಪಿರಿಯಡ್ ಟೇಬಲ್ ಇರ್ತಕ್ಕಂಥ ಫಸ್ಟ್ ಗ್ರೂಪ್ಪು. ನೋಡಿ ಇಲ್ಲಿ ಕೊಟ್ಟಿರಿ, ಇವು
ಒಂದನೇ ಗುಂಪಿಗೆ ಸೇರಿರ್ತಕ್ಕಂಥ ಮೂಲವಸ್ತುಗಳಾಗಿವೆ. ಈ ಗುಂಪಿನ ಇದರಲ್ಲಿರ್ತಕ್ಕಂಥ ಅಪವಾದ ಮೂಲ ಧಾತು ಅಂದರೆ ಹೈಡ್ರೋಜನ್. ಯಾಕಂದರೆ ಹೈಡ್ರೋಜನ್ ನಿಮ್ಗೆ ಗೊತ್ತಿರ್ಬೋದು, ಇದು ಗ್ಯಾಸಸ್ ಸ್ಟೇಟ್ನಲ್ಲಿ ಸಿಗ್ತಕ್ಕಂಥ ಒಂದು ಮೂಲ ವಸ್ತುವಾಗಿದೆ. ಓಕೆನಾ. ಸೊ ಹೀಗಾಗಿ ಉಳಿದೆಲ್ಲ ಎಲಿಮೆಂಟ್ಸ್ಗಳನ್ನು ನೀವು ಕಂಪ್ಯಾರಿಸನ್ ಮಾಡಿದ್ರೆ ಇವೆಲ್ಲ ನಮಗೆ ಸಾಲಿಡ್ ಸ್ಟೇಟ್ನಲ್ಲಿ ಸಿಗುತ್ತೆ. ಸೊ ಇದರಲ್ಲಿರ್ತಕ್ಕಂಥ ಅಪವಾದಾತ್ಮಕ ಯಾವುದಪ್ಪ ಅಂದರೆ ಹೈಡ್ರೋಜನ್. ಆಯಿತಾ. ಇನ್ನು ಎರಡನೇದು ನಾವು ನೋಡಿದ್ರೆ, ಕ್ಷಾರ ಲೋಹಗಳು ಕೇವಲ ತಮ್ಮ ಹೊರ ಕವಚದಲ್ಲಿ ಒಂದೇ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳನ್ನು ಹೊಂದಿರುತ್ತವೆ. ನೋಡಿ, ನೀವು ಬೇಕಾದ ಎಲಿಮೆಂಟ್ಸ್ ತೊಗೊಳ್ಳಿ, ಲಿಥಿಯಂ ಇರ್ಬೋದು, ಸೋಡಿಯಂ ಇರ್ಬೋದು, ಪೊಟ್ಯಾಷಿಯಂ ಇರ್ಬೋದು, ರೂಬಿಡಿಯಂ ಇರ್ಬೋದು. ಇದರ ಯಾವಾಗ ನಾವು ಒಂದು ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು ರೈಟ್ ಮಾಡ್ತೀವಿ, ಇದರಲ್ಲಿ ಹೊರಗಡೆ ಅಂದರೆ ಹೊರ ಕವಚದಲ್ಲಿರ್ತಕ್ಕಂಥ ಇಲೆಕ್ಟ್ರಾನ್ ಎಷ್ಟು ಇರುತ್ತೆ ಅಂದರೆ ಒಂದೇ ಇರುತ್ತೆ. ನೋಡಿ, ಲಿಥಿಯಂನ ನೀವು ತೊಗೊಂಡ್ರೆ ಲಿಥಿಯಂ ಇಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಯಾವ ಥರ ನಾವು ರೈಟ್ ಮಾಡ್ತೀವಿ, 1s2 1s2 2s1. ಯಾಕೆಂದರೆ ಇದರಲ್ಲಿ ಇರೋದೇ 3 ಇಲೆಕ್ಟ್ರಾನು. ಸೊ ಫಸ್ಟ್ 2 ಇಲೆಕ್ಟ್ರಾನು ಈ ಒಂದು ಎಸ್ ಸಬ್ ಸೆಲ್ಸ್ನಲ್ಲಿ ಹೋದರೆ 1sನಲ್ಲಿ ಹೋದರೆ ಉಳಿದ ಒಂದು ಇಲೆಕ್ಟ್ರಾನು 2s1. ಸೊ ಹೀಗಾಗಿ ಲಿಥಿಯಂ ಕೊನೆಯ ಕಕ್ಷೆಯಲ್ಲಿ ಎಷ್ಟು ಬರ್ತಪ್ಪ ಅಂದರೆ ಒಂದೇ ಇಲೆಕ್ಟ್ರಾನ್ ಬರುತ್ತೆ. ಇನ್ನು ಸೋಡಿಯಂನ ತೊಗೊಂಡ್ರೆ ಸೋಡಿಯಂ ಅಟಾಮಿಕ್ ನಂಬರು 11. ಸೊ ಇದರ ನಾವು ಇಲೆಕ್ಟ್ರಾನ್ ಕಾನ್ಫಿಗರೇಷನ್ ರೈಟ್ ಮಾಡಿದ್ರೆ ಯಾವ ಥರ ಬರುತ್ತೆ, ಜಸ್ಟ್ ನಾನು ರೈಟ್ ಮಾಡ್ತೀನಿ ನೋಡಿ. 1s2 2s2 2p6 1s 2s 2p6 ಆಮೇಲೆ 3s1. ನೋಡಿ, ಇದರಲ್ಲಿ ಕೂಡ ಕೊನೆಯ ಕವಚದಲ್ಲಿ ಅಂದರೆ ಲಾಸ್ಟ್ ಆರ್ಬಿಟಲ್ಸ್ ಎಷ್ಟು ಎಲೆಕ್ಟ್ರಾನ್ ಬರುತ್ತೆ, ಒಂದೇ ಒಂದು ಇಲೆಕ್ಟ್ರಾನ್ ಬರುತ್ತೆ. ಎಷ್ಟು ಎಲೆಕ್ಟ್ರಾನ್ ಬರುತ್ತೆ, ಒಂದೇ ಒಂದು ಎಲೆಕ್ಟ್ರಾನ್ ಬರುತ್ತೆ. ಸೊ ಹೀಗಾಗಿ ಮ್ಯಾಕ್ಸಿಮಮ್ ಕ್ಷಾರ ಲೋಹಗಳು ಕೇವಲ ತಮ್ಮ ಹೊರ ಕವಚದಲ್ಲಿ ಒಂದೇ ವ್ಯಾಲೆನ್ಸ್ ಇಲೆಕ್ಟ್ರಾನ್ಗಳು ಹೊಂದಿರುತ್ತವೆ. ಇದಷ್ಟೇ ಅಲ್ಲ, ಈ ಪೊಟ್ಯಾಷಿಯಂ ಇರ್ಬೋದು, ರೂಬಿಡಿಯಂ ಇರ್ಬೋದು, ಆಮೇಲೆ ಸೀಸಿಯಂ ಇರಬಹುದು, ಆಮೇಲೆ ಫ್ರಾನ್ಸಿಯಂ ಇರಬಹುದು. ಸೊ ಪ್ರತಿಯೊಂದು ಫಸ್ಟ್ ಗ್ರೂಪ್ನಲ್ಲಿರ್ತಕ್ಕಂಥ ಪ್ರತಿಯೊಂದು ಎಲಿಮೆಂಟ್ಸ್ಗಳು ಕೊನೆ ಕಕ್ಷೆಯಲ್ಲಿರ್ತಕ್ಕಂಥ ಇಲೆಕ್ಟ್ರಾನ್ ಸಂಖ್ಯೆ ಎಷ್ಟಪ್ಪ ಅಂದರೆ 1. ಇದು ಕೂಡ ನಿಮ್ಗೆ ಅಬ್ಜೆಕ್ಟಿವ್ ಕ್ವಶನಲ್ಲಿ ಕೇಳ್ತಾರೆ. ಸೊ ಸ್ಟಡಿನ ಪರ್ಫೆಕ್ಟಾಗಿ ಮಾಡಿ, ಆಯಿತಾ. ಇನ್ನು ಕ್ಷಾರ ಲೋಹಗಳು ವ್ಯಾಲೆನ್ಸ್ ಇಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಧನ ಅಯನ್ಗಳಾಗುತ್ತವೆ. ನೋಡಿ, ಯಾವಾಗ ಈ ಎಲಿಮೆಂಟ್ಸ್ ಲಿಥಿಯಂ ಇರ್ಬೋದು, ಸೋಡಿಯಂ ಇರ್ಬೋದು, ಕೊನೆ ಕಕ್ಷೆಯಲ್ಲಿರ್ತಕ್ಕಂಥ ಒಂದು ಇಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು ಅದರ ಮೇಲೆ ಒಂದು ಪಾಸಿಟಿವ್ ಅಯಾನ್ಸ್ಗಳು ಕ್ರಿಯೇಟ್ ಆಗ್ತಾ ಇರ್ತವೆ. ನೀವು ನೋಡಿರ್ಬೋದು, ಎಲ್ಲಾದರೂ ನಿಮ್ಮ ಬುಕ್ನಲ್ಲಿ ಸ್ಟಡಿ ಮಾಡುವಾಗ NA ಮೇಲೆ ಕೆಲವೊಂದು ಸರ್ತಿ Na+ ಅಂತ ಬರೆದು ಈ ಥರ ಸ್ಮಾಲ್ ಸರ್ಕಲ್ನ ಹಾಕಿರ್ತಾರೆ. ಇದರ ಅರ್ಥ ಏನಪ್ಪ ಅಂದರೆ ಸೋಡಿಯಮ್ಮು ಒಂದು ಇಲೆಕ್ಟ್ರಾನು ಬೇರೆ ಒಂದು ಎಲಿಮೆಂಟ್ಸ್ಗೆ ಬಿಟ್ಟು ಕೊಟ್ಟು ಪಾಸಿಟಿವ್ ಅಂದರೆ ಧನ ಅಯಾನ್ಗಳಲ್ಲಿ ಅದು ಕನ್ವರ್ಟ್ ಆಗುತ್ತೆ, ಆಯಿತಾ. ಸೊ ಅದಕ್ಕೆ ಆ ಒಂದು ಎಲಿಮೆಂಟ್ಸ್ಗಳ ಮೇಲೆ ಪಾಸಿಟಿವ್ ಚಾರ್ಜಸ್ಗಳು ಬಂದಿರುತ್ತೆ. ಇದೇ ಥರ ಪೊಟ್ಯಾಷಿಯಂ ಇರ್ಬೋದು, ರೂಬಿಡಿಯಂ ಕೂಡ ಇಲೆಕ್ಟ್ರಾನ್ಗಳನ್ನು ಬಿಟ್ಟುಕೊಟ್ಟು ಒಂದು ಪಾಸಿಟಿವ್ ಅಯಾನಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಇದಿಷ್ಟು ಫಸ್ಟ್ ಗ್ರೂಪಿಗೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ. ಇನ್ನು ಸೆಕೆಂಡ್ ನಾವು ನೋಡಿದ್ರೆ, ಸೆಕೆಂಡ್ ಗ್ರೂಪ್ಸ್ನ ನಾವು ತಗೊಂಡ್ರೆ, ಸೆಕೆಂಡ್ ಗ್ರೂಪ್ನಲ್ಲಿ ಬರೋದು ಭೌಮಿಕ ಕ್ಷಾರೀಯ ಲೋಹಗಳಂತ ಕರಿತೀವಿ. ಭೌಮಿಕ ಕ್ಷಾರೀಯ ಲೋಹಗಳು, ಅದಕ್ಕೆ ಇಂಗ್ಲೀಷ್ನಲ್ಲಿ ಅಲ್ಕಲೈನ್ ಅರ್ತ್ ಮೆಟಲ್ಸ್ ಅಂತ ಕರೀತಾರೆ. ಈ ಅಲ್ಕಲೈನ್ ಅರ್ತ್ ಮೆಟಲ್ಸ್ಗಳಲ್ಲಿ ನಾವು ನೋಡಬೇಕಾದ್ರೆ ಇವು 2 ವ್ಯಾಲೆನ್ಸಿ ಇಲೆಕ್ಟ್ರಾನ್ಗಳನ್ನು ಹೊಂದಿರ್ತವೆ. ನೋಡಿ, ನಿಮ್ಮ ಎಲಿಮೆಂಟ್ಗಳನ್ನು ನೀವು ನೋಡ್ರಿ, ಇಲ್ಲಿ ಬೆರಿಲಿಯಂ ಇರ್ಬೋದು, ಮ್ಯಾಗ್ನೇಷಿಯಮು, ಕ್ಯಾಲ್ಸಿಯಮು, ಸ್ಟ್ರಂಟಿಯಮು, ಬೇರಿಯಮು ಮತ್ತು ರೇಡಿಯಂ. ನೀವು ಯಾವುದೇ ಇದರಲ್ಲಿರ್ತಕ್ಕಂಥ ಯಾವುದೇ ಎಲಿಮೆಂಟ್ಸ್ನ ತಗೊಂಡ್ರೆ ಇದರ ಒಂದು ಲಾಸ್ಟ್ ಆರ್ಬಿಟಲ್ನಲ್ಲಿ ಇಲೆಕ್ಟ್ರಾನ್ ಸಂಖ್ಯೆ ಎಷ್ಟಿರುತ್ತೆ ಅಂದರೆ 2ನೇ ಬರುತ್ತೆ. ಬೇಕಾದರೆ ನೀವು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ, ಸಪೋಸ್ ನೀವು ಮ್ಯಾಗ್ನೇಷಿಯಂ ಏನಾದ್ರು ತಗೊಂಡ್ರೆ ಮ್ಯಾಗ್ನೇಷಿಯಂ ಅಟಾಮಿಕ್ ನಂಬರ್ ಎಷ್ಟು, 12 ಇದೆ ಅಲ್ವಾ. ಸೊ ಇದರ ಇಲೆಕ್ಟ್ರಾನ್ ವಿನ್ಯಾಸವನ್ನು ನಾವು ಬರೆದಾಗ 1s2 2s2 2p6 3s2 ಕಾಣಿಸ್ತಲ್ವ ನಿಮ್ಗೆ ಇಲ್ಲಿ. ಸೊ ಕೊನೆಯ ಕಕ್ಷೆಯಲ್ಲಿ ಬರೋದೆಷ್ಟು, ಕೇವಲ 2 ಇಲೆಕ್ಟ್ರಾನ್ಗಳು. ಸೊ ಇದೇ ಥರ ಕ್ಯಾಲ್ಸಿಯಂ ಬರುತ್ತೆ, ಸ್ಟ್ರಾಂಟಿಯಂ ಕೂಡ ಬರುತ್ತೆ, ಬೇರಿಯಂ ಕೂಡ ಬರುತ್ತೆ, ರೇಡಿಯಂ ಕೂಡ ಬರುತ್ತೆ. ಸೊ ಸೆಕೆಂಡ್ ಗ್ರೂಪ್ನ ಕ್ಯಾರೆಕ್ಟರ್ ಏನಪ್ಪ ಅಂದರೆ ಇದರಲ್ಲಿರ್ತಕ್ಕಂಥ ಯಾವುದೇ ಒಂದು ಎಲಿಮೆಂಟ್ಸ್ನ ತಗೊಂಡ್ರೆ ಇದರ ಒಂದು ಲಾಸ್ಟ್ ಆರ್ಬಿಟಲ್ನಲ್ಲಿ ಇಲೆಕ್ಟ್ರಾನ್ ಎಷ್ಟು ಬರುತ್ತೆ, 2 ಇಲೆಕ್ಟ್ರಾನ್ಗಳು ಲಾಸ್ಟ್ ಆರ್ಬಿಟಲ್ಲಿ ಪ್ರೆಸೆಂಟ್ ಇರುತ್ತೆ. ಇದು ನೆನಪನ್ನ ಇಟ್ಕೊಳ್ಳಿ. ಇನ್ನು ಮ್ಯಾಗ್ನೇಷಿಯಂ ಬಗ್ಗೆ ಹೇಳಬೇಕಂದ್ರೆ
ಮ್ಯಾಗ್ನೇಷಿಯಂ ರಚನಾತ್ಮಕ ಲೋಹಗಳಲ್ಲಿ ಅತ್ಯಂತ ಹಗುರವಾದ ಲೋಹವಾಗಿದೆ. ಇದನ್ನು ವಿಮಾನಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ನೋಡಿ ಇಲ್ಲಿ ಕೊಟ್ಟ ವಿಮಾನಗಳ ತಯಾರಿಕೆಯಲ್ಲಿ ಬಳಸುವ ಲೋಹ ಯಾವುದು ಅಂತ ಕೇಳಿದ್ರೆ ಮ್ಯಾಗ್ನೇಷಿಯಂ ಅಂತ ಆನ್ಸರ್ನ ನೀವು ಕೊಡಬೇಕು. ಯಾಕಂದರೆ ಇದು ಅತ್ಯಂತ ಹಗುರವಾದಂಥ ಲೋಹ. ನೀವು ಜಾಸ್ತಿ ಭಾರವಾಗಿರ್ತಕ್ಕಂಥ ಲೋಹನ ಎಲಿಮೆಂಟ್ಸ್ನ ಯೂಸ್ ಮಾಡಿ ನೀವೇನಾದರೂ ವಿಮಾನಗಳನ್ನು ತಯಾರು ಮಾಡಿದ್ರೆ ಅದು ಮೇಲೆ ಹಾರಕ್ಕಾಗಲ್ಲ, ಹೌದಲ್ವಾ? ಸೊ ಯಾವ ಒಂದು ಎಲಿಮೆಂಟ್ಸು ವೇಟ್ಲೆಸ್ ಇರುತ್ತೆ, ಹಗುರವಾಗಿರುತ್ತೆ, ಅಂತಹ ಎಲಿಮೆಂಟ್ಸ್ಗಳನ್ನು ತಗೊಂಡು ಈ ಒಂದು ವಿಮಾನಗಳನ್ನು ತಯಾರಿಸ್ತಾರೆ, ಆಯಿತಾ? ಇನ್ನು ನೆಕ್ಸ್ಟ್ ಹೋಗಬೇಕಾದ್ರೆ ಟ್ರಾನ್ಸಿಷನ್ ಅರ್ತ್ ಮೆಟಲ್ಸ್ ಅಂತ ಬರುತ್ತೆ. ಟ್ರಾನ್ಸಿಷನ್ ಅರ್ತ್ ಮೆಟಲ್ಸು ನಿಮ್ಮ ಒಂದು ಪಿರಿಯಡ್ ಟೇಬಲ್ನ ನೀವು ನೋಡಿದ್ರೆ ಈ ಕಡೆ ಎಲ್ಲ ಎಸ್ ಬ್ಲಾಕ್ ಎಲಿಮೆಂಟ್ಸ್ ಬರುತ್ತೆ, ಈ ಕಡೆ ಎಲ್ಲ ಪಿ ಬ್ಲಾಕ್ ಎಲಿಮೆಂಟ್ಸ್ ಬರುತ್ತೆ. ಈ ಸೆಂಟ್ರಲ್ ಏನಿರುತ್ತೆಯಲ್ಲ 3 to 12 ಗ್ರೂಪ್ಸ್ ಏನಿರುತ್ತಲ್ಲ, ಸೊ ಈ ಪೂರ್ತಿಯಾದ ಈ ಒಂದು ಕಾಲಮ್ಗೆ ನಾವು ಏನಂತ ಕರಿತೀವಿ, ಟ್ರಾನ್ಸಿಷನ್ ಅರ್ತ್ ಮೆಟಲ್ಸ್ ಅಂತ ಕರಿತೀವಿ. ಅಂದರೆ ಸಂಕ್ರಾಂತಿ ಭೌಮಿಕ ಲೋಹಗಳು. ಯಾವ ಧಾತುಗಳ ಪರಮಾಣುಗಳ ಇಲೆಕ್ಟ್ರಾನ್ಗಳು ತಮ್ಮ ಪೂರ್ವಾಂತಿಮ ಕವಚಗಳನ್ನು ಭಾಗಾಂಶ ಖಾಲಿ ಬಿಟ್ಟು ಹೊರಗಿನ ಕವಚವನ್ನು ಆಕ್ರಮಿಸಿಕೊಳ್ಳುತ್ತದೆ, ಅಂಥ ಧಾತುಗಳೇ ಸಂಕ್ರಾಂತಿಯ ಧಾತುಗಳಂತ ಕರೀತಾರೆ. ನೋಡಿ ಇಲ್ಲಿರ್ತಕ್ಕಂಥ ಇಲೆಕ್ಟ್ರಾನ್ಗಳನ್ನು ನಾವು ಅಬ್ಸರ್ವೇಷನ್ ಮಾಡಿದ್ರೆ ಕೊನೆ ಲಾಸ್ಟ್ ಆರ್ಬಿಟಲ್ಸ್ನ ನೋಡ್ಬೋದು, ಇಲ್ಲಾಂದರೆ ಅದಕ್ಕಿಂತ ಮುಂಚೆ ಇರತಕ್ಕಂಥ ನಾವು ಆರ್ಬಿಟಲ್ಸ್ನ ನೋಡಿದ್ರೆ ಅಥವಾ ಸಬ್ ಸೆಲ್ಸ್ನ ಇರತಕ್ಕ ಇಲೆಕ್ಟ್ರಾನ್ ಸಂಖ್ಯೆಗಳನ್ನು ನೋಡಿದ್ರೆ ಕೆಲವೊಂದು ಎಲಿಮೆಂಟ್ಸ್ಗಳಾಗಿರ್ತವೆ ಅಂದರೆ ಹಾಫ್ ಫಿಲ್ಡ್ ಇಲೆಕ್ಟ್ರಾನಿಕ್ ಕೆಪಾಸಿಟಿಗಳನ್ನು ಹೊಂದಿರ್ತವೆ. ಇನ್ನು ಕೆಲವೊಂದು ಎಲಿಮೆಂಟ್ಸ್ಗಳನ್ನು ನೋಡಿದರೆ ಕಂಪ್ಲೀಟ್ಲಿ ಫಿಲ್ಡ್ ಇಲೆಕ್ಟ್ರಾನ್ಸ್ಗಳನ್ನು ಹೊಂದಿರುತ್ತೆ. ಸೊ ಅದಕ್ಕಾಗಿ ಇವುಗಳನ್ನು ಸಂಕ್ರಾಂತಿಯ ಧಾತುಗಳಂತ ಕರಿತಾರೆ, ಅಂದರೆ ಟ್ರಾನ್ಸಿಷನ್ ಅರ್ತ್ ಮೆಟಲ್ಸು. ಸೊ ತಮ್ಮಲ್ಲಿ ಇಲೆಕ್ಟ್ರಾನ್ಗಳನ್ನು ಇಂಟರ್ನಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತಿರ್ತವೆ. ಸೊ ಅದಕ್ಕೆ ಇದನ್ನು ಟ್ರಾನ್ಸಿಷನ್ ಅರ್ತ್ ಮೆಟಲ್ಸ್ ಅಂತ ಕರೀತಾರೆ. ಸೊ ಇವು 3 ರಿಂದ 12 ಗುಂಪಿನಲ್ಲಿ ಕಂಡು ಬರುತ್ತೆ. ಜಸ್ಟ್ ನೀವು ನೋಡಿದ್ರ. ಇನ್ನು ನೆಕ್ಸ್ಟ್ ಹೇಳಬೇಕಾದ್ರೆ ಇವು 10 ಕಂಬ ಸಾಲುಗಳಲ್ಲಿ ಕಂಡು ಬರ್ತವೆ. ಇದರಲ್ಲಿ ಇರ್ತಕ್ಕಂಥ ಒಟ್ಟು ಎಷ್ಟು ಎಲಿಮೆಂಟ್ ಅಂದರೆ 10 ಎಲಿಮೆಂಟ್ಸ್ಗಳು ಇದರಲ್ಲಿ ಬರ್ತವೆ. ಇವು ಅಲಕಲಿ ಮತ್ತು ಅಲಕಲೈನ್ ಲೋಹಗಳಿಂದ ಕಡಿಮೆ ಕ್ರಿಯಾತ್ಮಕವಾಗಿ, ಕ್ರಿಯಾತ್ಮಕ ಅಂದ್ರೇನು, ಆಕ್ಟಿವ್, ರಿಯಾಕ್ಟಿವ್, ನಾನ್ ರಿಯಾಕ್ಟಿವ್ ಅಂತ ಕರಿತೀವಿ. ಸೊ ಇವು ಕಡಿಮೆ ಕ್ರಿಯಾತ್ಮಕ ಅಂದರೆ ನಾನ್ ರಿಯಾಕ್ಟಿವ್ ಎಲಿಮೆಂಟ್ಸ್ ಅಂತಾನು ಕೂಡ ಕರೀಬೋದು. ಅದಕ್ಕಿಂತ ಅಲ್ಕಲಿ ಮತ್ತು ಅಲ್ಕಲೈನ್ ಲೋಹಗಳಿಂದ ಕಡಿಮೆ ಕ್ರಿಯಾತ್ಮಕ ಆಗಿದ್ದಾವೆ ಅಂತವ್ರು ಹೇಳ್ತಾರೆ. ನೋಡಿ ಸ್ಕ್ಯಾಂಡಿಯಂ ತಗೊಳ್ಳಿ, ಟಿಟಾನಿಯಂ, ವ್ಯಾನಿಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಫೆರಸ್, ಕೋಬಾಲ್ಟ್, ನಿಕೇಲ್, ಕಾಫರ್, ಜಿಂಕ್, ಅದು ಬಿಟ್ಟರೆ ಎಟ್ರಿಯಮು, ಜಿರ್ಕೋನಿಯಮು, ನಿಯೋಬಿಯಮ್, ಈ ಥರ ಇವೇನು ಬ್ಲೂ ಕಲರ್ ಕಾಣಿಸುತ್ತಲ್ಲ, ಸೊ ಇವಷ್ಟು ಎಲಿಮೆಂಟ್ಗಳಿಗೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿಗೆ ಹೇಳಬೇಕಂದ್ರೆ ಇವು ಇಲೆಕ್ಟ್ರಾನುಗಳನ್ನ ಕಳೆದುಕೊಂಡು ಧನ ಮೂಲ ಧಾತುಗಳಲ್ಲಿ ವ್ಯಾಲೆನ್ಸ್ ಇಲೆಕ್ಟ್ರಾನುಗಳನ್ನು ಡಿ ಉಪ ಕವಚವನ್ನು ಸೇರುತ್ತವೆ. ನೋಡಿ ಅದರಲ್ಲಿರ್ತಕ್ಕಂಥ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳನ್ನ ನಾವು ನೋಡಿದ್ರೆ ಅದರಲ್ಲಿ ಆ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳು ಇಂಟರ್ನಲ್ಲಿ ಕಂಟಿನ್ಯೂಸ್ಲಿ ಟ್ರಾನ್ಸಿಷನ್ ಮಾಡ್ತಾ ಇರುತ್ತವೆ. ಸಪೋಸ್ ನೀವು ಈ ಬಂಗಾರನ ತಗೊಂಡ್ರೆ ಇಲ್ಲೂ ನಿಸರ್ಗದಲ್ಲಿ ಮುಕ್ತವಾಗಿ ದೊರೆಯುತ್ತದೆ. ಸೊ ನಿಮಗೆಲ್ಲ ಗೊತ್ತೇ ಇದೆ. ಸೊ ಎಲ್ಲ ಟ್ರಾನ್ಸಿಷನ್ ಎಲಿಮೆಂಟ್ಸ್ಗಳು ವಿದ್ಯುತ್ ಮತ್ತು ಉಷ್ಣದ ಉತ್ತಮ ವಾಹಕಗಳಾಗಿ ನೋಡಿ ಇದರಲ್ಲಿ ಈಸಿಯಾಗಿ ಕರೆಂಟ್ ಟ್ರಾನ್ಸ್ಫರ್ ಆಗ್ತದೆ. ಸ್ಕ್ಯಾಂಡಿಯಂ ಇರ್ಬೋದು, ಟಿಟಾನಿಯಮು, ವ್ಯಾನಿಡಿಯಮ್, ಕ್ರೋಮಿಯಂ, ಮ್ಯಾಂಗನೀಸ್, ಫೆರಸ್, ಕೋಬಾಲ್ಟ್, ನಿಕೇಲ್, ಕಾಪರ್, ಜಿಂಕ್, ಸೊ ಎಲ್ಲ ಯೂಸ್ ಮಾಡ್ತೀನಿ, ನಿಮ್ಗೆ ಗೊತ್ತೇ ಇದೆ. ಸೊ ಹೀಗಾಗಿ ಜಾಸ್ತಿ ಹೇಳೋದು ಬೇಡ ಅಂತ ಅಂದ್ಕೊಂಡಿನಿ. ಸೊ ನೀವು ತಾಮ್ರ ತೊಗೊಳ್ಳಿ, ಬೆಳ್ಳಿ ತೊಗೊಳ್ಳಿ, ಅಲ್ಯೂಮಿನಿಯಂ ತೊಗೊಳ್ಳಿ, ಬೇಕಾದ ತೊಗೊಳ್ಳಿ. ಸೊ ಇವೆಲ್ಲ ವಿದ್ಯುತ್ತಿನ ಒಂದು ಮತ್ತು ಉಷ್ಣದ ಒಂದು ಉತ್ತಮ ವಾಹಕಗಳಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಬಿಟ್ಟರೆ ಈ ಎಲ್ಲ ಧಾತುಗಳು ಕ್ಷಾರ ಮತ್ತು ಕ್ಷಾರೀಯ ಧಾತುಗಳಿಗಿಂತ ಹೆಚ್ಚು ಸಾಂದ್ರತೆಯನ್ನು ಹೊಂದಿರುತ್ತವೆ. ನೋಡಿ ಇದು ಕೂಡ ಒಂದು ಲಕ್ಷ್ಯದಲ್ಲಿರ್ತಕ್ಕಂಥ ಪಾಯಿಂಟ್ಸು. ಕ್ಷಾರೀಯ ಮತ್ತು ಕ್ಷಾರ ಧಾತುಗಳಿಗಿಂತ ಹೆಚ್ಚು ಸಾಂದ್ರತೆಯನ್ನು ಹೊಂದಿರತಕ್ಕಂಥ ಮೂಲ ವಸ್ತು ಯಾವಪ್ಪ ಅಂದರೆ ಟ್ರಾನ್ಸಿಷನ್ ಎಲಿಮೆಂಟ್ಸು. ನಿಮ್ಮ ಕ್ವಶನ್ ಪೇಪರ್ ಇಂಗ್ಲೀಷ್ ಮೀಡಿಯಮ್ ಮತ್ತು ಕನ್ನಡ ಮೀಡಿಯಮ್ ಎರಡೂ ಲ್ಯಾಂಗ್ವೇಜ್ನಲ್ಲಿ ಇರುತ್ತೆ. ಸೊ ನಿಮ್ಗೆ ಕನ್ನಡದಲ್ಲಿ ಅರ್ಥ ಆಗಿಲ್ಲ ಅಂದರೆ ಇಂಗ್ಲೀಷ್ನಲ್ಲಿ ನೋಡಿ, ಇಂಗ್ಲೀಷ್ನಲ್ಲಿ ಅರ್ಥ ಆಗಿಲ್ಲ ಅಂದರೆ ಕನ್ನಡದಲ್ಲಿ ನೋಡ್ಕೊಳ್ಳಿ, ಆಯಿತಾ? ಸೊ ಹೆಚ್ಚು ಸಾಂದ್ರತೆಯನ್ನು ಹೊಂದಿರತಕ್ಕಂಥ ಧಾತು ಯಾವುದಪ್ಪ ಅಂದರೆ ಯಾವುವು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು. ಇನ್ನು ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಬಗ್ಗೆ ನೋಡುವ.
ಇನ್ನು ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂದರೆ ಅದನ್ನು ನಾವು ಒಳ ಸಂಕ್ರಾಂತಿಯ ಲೋಹಗಳಂತ ಕರಿತೀವಿ. ಸೊ ಇದ್ರ ಬಗ್ಗೆನೂ ನಮಗೆ ಸ್ಟಡಿ ಇದೆ. ಸೊ ಇದನ್ನು ಕೂಡ ನಾವು ಸ್ಟಡಿ ಮಾಡಬೇಕಾಗುತ್ತೆ. ನೋಡಿ, ಇನ್ನರ್ ಟ್ರಾನ್ಸಿಷನ್ ಈ ಎಲಿಮೆಂಟ್ಸ್ನ ತಗೊಂಡ್ರೆ ಇದರಲ್ಲಿ ಬರೋದು ಮೇನು 2 ಕ್ಲಾಸ್. ಒಂದು ಲ್ಯಾಂಥನೈಡ್ಸು, ಇನ್ನೊಂದು ಆಕ್ಟಿನೈಡ್ಸು. ಲ್ಯಾಂಥನೈಡ್ಸ್ ಮತ್ತು ಆಕ್ಟಿನೈಡ್ಸು. ಈ ಲ್ಯಾಂಥನೈಡ್ಸ್ ಮತ್ತು ಆಕ್ಟಿನೈಡ್ಸ್ಗಳ ಸಿರೀಸ್ನ ನಾವೇನಂತೀವಿ ಅಂದರೆ ಇನ್ನರ್ ಟ್ರಾನ್ಸಿಷನ್ ಮೆಟಲ್ಸ್ ಅಂತ ಕರಿತೀವಿ. ಈ ಲ್ಯಾಂಥನೈಡ್ಸ್ನ ನಾವು ತಗೊಂಡ್ರೆ ಪರಮಾಣುಗಳ ಸಂಖ್ಯೆ 57ರಿಂದ 71ರವರೆಗಿನ ಮೂಲ ಧಾತುಗಳನ್ನು ಲ್ಯಾಂಥನೈಡ್ಸ್ ಅಂತ ಕರೀತಾರೆ. ಈ ಒಂದು ಸಂಖ್ಯೆ ನೆನಪಿಟ್ಕೊಳ್ಳಿ, 57ರಿಂದ 71 ಇದೇನಿದೆಲ್ಲ ಅಟೋಮಿಕ್ ನಂಬರ್ಸು. ಸೊ ಈ ಒಂದು ಅಟೋಮಿಕ್ 57ರಿಂದ 71ರವರೆಗಿನ ಎಲ್ಲ ಮೂಲ ವಸ್ತುಗಳನ್ನು ಲ್ಯಾಂಥನೈಡ್ ಸಿರೀಸ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಇನ್ನು ಆಕ್ಟಿನೈಡ್ ಸಿರೀಸ್ನ ನಾವು ತಗೊಂಡ್ರೆ ಇದರಲ್ಲಿ ಅಟೋಮಿಕ್ ನಂಬರ್ 89 ಟು ಅಟೋಮಿಕ್ ನಂಬರ್ 103 ದವರೆಗಿನ ಎಲ್ಲ ಮೂಲ ವಸ್ತುಗಳನ್ನು ಆಕ್ಟಿನೈಡ್ಸ್ಗಳಂತ ಕರೀತಾರೆ. ಲಕ್ಷಲಿಟ್ಕೊಳ್ಳಿ, ಲ್ಯಾಂಥನೈಡ್ಸ್ ಅಂದರೆ 57ರಿಂದ 71, ಆಮೇಲೆ ಆಕ್ಟಿನೈಡ್ಸ್ ಅಂದರೆ 89 ಟು 103. ಈ ಪಿರಿಯಡ್ ಟೇಬಲ್ನ ನೀವು ನೋಡಬೇಕಾದ್ರೆ ನೋಡಿ, ಲ್ಯಾಂಥನೈಡ್ ಸಿರೀಸಲ್ಲಿ ಯೆಲ್ಲೋ ಕಲರ್ನ ಕಾಣಿಸುತ್ತೆ ನಿಮಗೆ. ಆಕ್ಟಿನೈಡ್ ಸಿರೀಸು ಈ ಪಿಂಕ್ ಕಲರ್ನಲ್ಲಿ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ಸೊ ಲ್ಯಾಂಥನೈಡ್ಸ್ ಅಂದರೆ ಫ್ರಮ್ ಲ್ಯಾಂಥನಮ್ 57 ಟು 171 ಲುಟೇಟಿಯಮು. 57 ಟು 71 ಈ ಒಂದು ಸಿರೀಸ್ನ ಲ್ಯಾಂಥನೈಡ್ ಸಿರೀಸ್ ಅಂತ ಕರೀತಾರೆ. ಇನ್ನು ಆಕ್ಟಿನೈಡ್ ಸಿರೀಸ್ನ ತೊಗೊಂಡ್ರೆ ಅಟೋಮಿಕ್ ನಂಬರ್ 89 ಟು ಅಟೋಮಿಕ್ ನಂಬರ್ 103 ಲಾವ್ರೆನ್ಸಿಯಮು. ಸೊ ಈ ಎರಡು ಸಿರೀಸ್ನ ನಾವು ಏನಂತ ಕರಿತೀವಿ ಅಂದರೆ ಇನ್ನರ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಇನ್ನು ಇದ್ರ ಬಗ್ಗೆ ಜಾಸ್ತಿ ಹೇಳಬೇಕಂದ್ರೆ ಲ್ಯಾಂಥನೈಡ್ಸ್ ಮತ್ತು ಆಕ್ಟಿನೈಡ್ಸ್ಗಳ ವ್ಯಾಲೆನ್ಸ್ ಇಲೆಕ್ಟ್ರಾನ್ಗಳು ಎಫ್ ಉಪಕವಚವನ್ನು ಸೇರುತ್ತೆ. ಅಂದರೆ ಇದರಲ್ಲಿ ನಾವು ಯಾವಾಗ ಇದರ ಒಂದು ಇಲೆಕ್ಟ್ರಾನ್ ವ್ಯಾಲೆನ್ಸಿನ ರೈಟ್ ಮಾಡ್ತೀವಿ, ಅದರಲ್ಲಿ ಲಾಸ್ಟ್ ಎಲೆಕ್ಟ್ರಾನ್ ಎಲ್ಲಿ ಎಂಟ್ರಿ ಆಗುತ್ತೆ ಅಂದರೆ ಎಫ್ ಸಬ್ಸೆಲ್ನಲ್ಲಿ ಎಂಟ್ರಿ ಆಗುತ್ತೆ. ಇನ್ನು ಲ್ಯಾಂಥನೈಡ್ಸ್ಗಳ ವಿರಳವಾದ ಭೌಮಿಕ ಮೂಲಧಾತುಗಳಾಗಿವೆ, ಕಾರಣ ಎಲ್ಲ ಕಡೆಯೂ ವಿರಳವಾಗಿ ಸಿಗುತ್ತೆ. ನೋಡಿ, ಇದು ಈ ಒಂದು ನಮ್ಮ ಅರ್ತ್ ಸರ್ಫೇಸ್ನಲ್ಲಿ ಈಸಿಯಾಗಿ ಸಿಗೋದ್ರಿಂದ ಸೊ ಇದಕ್ಕೆ ನಾವು ಭೌಮಿಕ ಮೂಲಧಾತುಗಳಂತ ಕೂಡ ಕರೀಬಹುದು, ಕಾರಣ ಇದು ಎಲ್ಲ ಕಡೆ ನಮಗೆ ವಿರಳವಾಗಿ ಸಿಗುತ್ತೆ. ಇನ್ನು ಆಕ್ಟಿನ ಮೂಲ ಧಾತುವಿನಿಂದ ಲಾವ್ರೆನ್ಸಿಯಂ ವರೆಗಿನ ಧಾತುಗಳನ್ನ ಆಕ್ಟಿನೈಡ್ಸ್ ಅಂತ ಕರೀತಾರೆ. ಈ ಜಸ್ಟ್ ನಿಮ್ಗೆ ಹೇಳಿದ್ದೆ. ಈ ಆಕ್ಟಿನೈಡ್ಸ್ಗಳು ಹೆಚ್ಚಾಗಿ ವಿಕಿರಣ ಪಟುತ್ವ ಧಾತುಗಳಾಗಿವೆ. ಇವೇನಾಗಿರುತ್ತೆ ಅಂದರೆ ವಿಕಿರಣ ಪಟುತ್ವ ಧಾತುಗಳಾಗಿರುತ್ತೆ. ಅದ್ರ ಬಿಟ್ಟರೆ ಇವುಗಳ ಒಂದು ಭೌತಿಕ ರಾಸಾಯನಿಕ ಲಕ್ಷಣಗಳು ಕೂಡ ಒಂದೇ ಆಗಿರ್ತವೆ. ನೋಡಿ, ಇವು ಆಕ್ಟಿನೈಡ್ಸ್ಗಳನ್ನು ಏನಂತ ಕರಿತೀವಿ ನಾವು ಹೆಚ್ಚಾಗಿ ವಿಕಿರಣ ಪಟುತ್ವ ಧಾತುಗಳು ಯಾವ ಅಂತ ಕೇಳಿದ್ರೆ ಆಕ್ಟಿನೈಡ್ಸ್ ಅಂತ ಹೇಳಿ. ಅದ್ರ ಬಿಟ್ಟರೆ ಭೌತಿಕ ರಾಸಾಯನಿಕ ಲಕ್ಷಣಗಳು ಒಂದೇ ಆಗಿರ್ತಕ್ಕಂಥ ಎಲಿಮೆಂಟ್ಸ್ ಯಾವಪ್ಪ ಅಂದರೆ ಅವು ಕೂಡ ಆಕ್ಟಿನೈಡ್ಸ್ಗಳೇ ಆಗಿರ್ತವೆ. ಇನ್ನು ನೆಕ್ಸ್ಟ್ ಒಂದು ನಾವು ಹೇಳಬೇಕಾದ್ರೆ ಅಲೋಹಗಳು. ಲೋಹಗಳಂದರೆ ಮೆಟಲ್ಸು, ಅಲೋಹಗಳಂದರೆ ನಾನ್ ಮೆಟಲ್ಸು. ನಿಮ್ಗೆ ಗೊತ್ತಿರ್ಬೋದು, ನಾನ್ ಮೆಟಲ್ಸ್ ಅಂದುಕೊಳ್ಳೆ ನಿಮ್ಮ ಲಕ್ಷ್ಯದಲ್ಲಿ ಬರೋದು ಈ ಒಂದು ಕಾರ್ಬನ್ ಇರ್ಬೋದು, ನೈಟ್ರೋಜನ್ನು, ಆಕ್ಸಿಜನ್ನು, ಸಲ್ಫರು, ಸಿಲಿಯಾನಿಯಮು ಮತ್ತು ಫಾಸ್ಫರಸ್ಸು. ಸೊ ಇವೆಲ್ಲವುಗಳನ್ನು ನಾವೇನಂತೀವಿ ಅಂದರೆ ನಾನ್ ಮೆಟಲ್ಸ್ ಅಂತ ಕರಿತೀವಿ. ಯಾಕೆಂದರೆ ಇವು ವಿದ್ಯುತ್ ಮತ್ತು ಉಷ್ಣದ ಅವಾಹಕಗಳಾಗಿವೆ. ವಾಹಕ ಅಂದರೆ ಅದರಲ್ಲಿ ಕರೆಂಟ್ ಫ್ಲೋ ಆಗುತ್ತೆ, ಅವಾಹಕ ಅಂದರೆ ಕರೆಂಟ್ ಫ್ಲೋ ಆಗಲ್ಲ. ಸೊ ಯಾವುದರಲ್ಲಿ ಕರೆಂಟ್ ಫ್ಲೋ ಆಗಲ್ಲ ಅವೆಲ್ಲ ನಾನ್ ಮೆಟಲ್ಸ್ ಅಂತ ನಾವು ಉಲ್ಲೇಖನ ಮಾಡ್ತೀವಿ, ಹೌದಾ. ಇನ್ನು ಇಲೆಕ್ಟ್ರಾನ್ಗಳನ್ನು ಸ್ವೀಕರಿಸಿ ಋಣ ಅಯಾನುಗಳು ಇದರಲ್ಲಿ ತಯಾರಾಗ್ತಾ ಇರುತ್ತೆ. ನೋಡಿ, ಈ ನೈಟ್ರೋಜನು, ಆಕ್ಸಿಜನು, ಫಾಸ್ಫರಸ್ ಇವೇನು ಮಾಡ್ತವೆ, ಇಲೆಕ್ಟ್ರಾನ್ಗಳನ್ನು ಗೇನ್ ಮಾಡಿಕೊಂಡು ನೆಗೆಟಿವ್ ಅಯಾನ್ಗಳಲ್ಲಿ ಕನ್ವರ್ಟ್ ಆಗ್ತಾ ಇರ್ತವೆ. ಇನ್ನು ಅಲೋಹಗಳಲ್ಲಿ ವ್ಯಾಲೆನ್ಸ್ ಎಲೆಕ್ಟ್ರಾನ್ಗಳು ಪಿ ಉಪಕವಚವನ್ನು ಸೇರುತ್ತವೆ. ನೋಡಿ, ಈ ಯಾವುದೇ ಒಂದು ಎಲಿಮೆಂಟ್ಸ್ ಇರ್ಬೋದು, ಈ ಕಡೆ ಪಿ ಸಬ್ಸೆಲ್ಸ್ನಲ್ಲಿ ಇರ್ತಕ್ಕಂಥ ಯಾವುದೇ ಎಲಿಮೆಂಟ್ಸ್ ತಗೊಳ್ಳಿ. ಸೊ ಇದರ ಒಂದು ಇಲೆಕ್ಟ್ರಾನ್ ವಿನ್ಯಾಸ ನಾವು ರೈಟ್ ಮಾಡಿದ್ರೆ ಇದರಲ್ಲಿ ಲಾಸ್ಟ್ ಎಲೆಕ್ಟ್ರಾನು ಪಿ ಸಬ್ಸೆಲ್ಸ್ನಲ್ಲಿ ಎಂಟ್ರಿ ಆಗ್ತಾ ಇರುತ್ತೆ. ಇಷ್ಟು ಲೋಹಗಳ ಬಗ್ಗೆ ನಿಮ್ಮ ಮಾಹಿತಿ. ನೋಡಿ, ಈ ಪಿ ಬ್ಲಾಕ್ಸ್ನ ಈ ಒಂದು ಪಿರಿಯಡ್ ಟೇಬಲ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ. ಇರ್ತಕ್ಕಂಥ ಕಾರ್ಬನ್ ಇರ್ಬೋದು, ನೈಟ್ರೋಜನ್ನು, ಆಕ್ಸಿಜನ್ನು, ಸಲ್ಫರು, ಸಿಲಿಯಾನಿಯಮು, ಈ ಏನು ಬ್ಲೂ ಕಲರ್ ಲೈನ್ ಏನಿದೆಯಲ್ಲ, ಸೊ ಇದೆಲ್ಲ ಏನಿರುತ್ತೆ ನಾನ್ ಮೆಟಲ್ಸ್ ಅಂತ ನಾವು ಕರಿತೀವಿ, ನಾನ್ ಮೆಟಲ್ಸ್. ಇನ್ನು ಮೆಟಲಾಯ್ಡ್ಸ್ ಅಂತ ಬರುತ್ತೆ ನೆಕ್ಸ್ಟ್. ಮೆಟಲಾಯ್ಡ್ಸ್ ಇವುಗಳನ್ನ ಲೋಹಾಭಗಳು ಅಂತ ಕರೀತಾರೆ. ಲೋಹಾಭಗಳು ಅಥವಾ ಇವುಗಳನ್ನ ಅರೆವಾಹಕಗಳು ಅಂತ ಕೂಡ ಕರೀತಾರೆ. ಯಾಕೆ ಕರೀತಾರೆ ಅಂದರೆ
ಇವುಗಳ ಒಂದು ಲಕ್ಷಣ ಹೆಂಗಿರುತ್ತೆ ಅಂದರೆ ಲೋಹ ಮತ್ತು ಅಲೋಹಗಳ ಮಧ್ಯೆ ಇರುತ್ತೆ. ಸೊ ಹೀಗಾಗಿ ಇದನ್ನು ಲೋಹಾಭಗಳು ಅಂತ ಕರೀತಾರೆ, ಇಲ್ಲಾಂದರೆ ಇಂಗ್ಲೀಷ್ನಲ್ಲಿ ಮೆಟಲಾಯ್ಡ್ಸ್ ಅಂತ ಕರೀತಾರೆ. ಮೆಟಲ್ಸು ಮತ್ತು ನಾನ್ ಮೆಟಲ್ಸ್ಗಳ ಮಧ್ಯದಲ್ಲಿರೋದೇ ಈ ಮೆಟಲಾಯ್ಡ್ಸು. ಸೊ ಇಲ್ಲಿ ನೀವು ನೋಡಿರ್ಬೋದು ಈ ಒಂದು ಸಿಲಿಕಾನು, ಈ ಗ್ರೀನ್ ಕಲರ್ ಏನು ಕಾಣಿಸುತ್ತಲ್ಲ ಇಲ್ಲಿ, ಈ ಬೋರಾನ್ ಇರ್ಬೋದು, ಸಿಲಿಕಾನು, ಜರ್ಮೇನಿಯಮು, ಆರ್ಸೆನಿಕ್ಕು, ಆಂಟಿಮನಿ, ಟೆಲೂರಿಯಮು, ಪೊಲೋನಿಯಮು. ಸೊ ಎಲ್ಲ ಮೂಲ ವಸ್ತುಗಳನ್ನು ನಾವು ಮೆಟಲಾಯ್ಡ್ಸ್ ಅಂತ ಕರಿತೀವಿ. ಯಾಕಂದರೆ ಇದರಲ್ಲಿ ಇರ್ತಕ್ಕಂಥ ಕ್ಯಾರೆಕ್ಟರ್ ಹಂಗೆ ಇದೆ, ಲೋಹ ಮತ್ತು ಅಲೋಹಗಳ ಮಧ್ಯದಲ್ಲಿ ಇವುಗಳ ಒಂದು ಗುಣಧರ್ಮ ಇರುತ್ತೆ. ಇದ್ರ ಬಿಟ್ಟರೆ ಇವುಗಳೊಂದು ವ್ಯಾಲೆನ್ಸಿಗಳನ್ನು ನಾವು ನೋಡಿದ್ರೆ ಕೊನೆಯ ಒಂದು ಇಲೆಕ್ಟ್ರಾನ್ ಎಲ್ಲಿ ಎಂಟ್ರಿ ಆಗುತ್ತೆ ಅಂದರೆ ಪಿ ಉಪಕವಚವನ್ನು ಇದು ಇಲೆಕ್ಟ್ರಾನ್ ಹೋಗಿ ಎಂಟ್ರಿ ಆಗುತ್ತೆ. ಫಾರ್ ಎಕ್ಸಾಂಪಲ್ ಸಿಲಿಕಾನ್ ಕೊಟ್ಟಿದ್ದಾರೆ, ಸಿಲಿಕಾನ್ ಎಷ್ಟಿದೆ ಅಟಮಿಕ್ ನಂಬರು 14 ಇದೆ. ಸೊ 14 ಇಲೆಕ್ಟ್ರಾನ್ ಇರ್ತಕ್ಕಂಥ ಸಿಲಿಕಾನ್ನ ಇಲೆಕ್ಟ್ರಾನ್ ಕಾನ್ಫಿಗರ್ ರೈಟ್ ಮಾಡಿದ್ರೆ 1s2 2s2 2p6 3s2 3p2 ಅಷ್ಟು ಎಷ್ಟು ಐತಿ ಇಲ್ಲಿ 14 ಇಲೆಕ್ಟ್ರಾನ್ ಫಿಲ್ಅಪ್ ಮಾಡಿ. ಸೊ ಕೊನೆಯ ಒಂದು ಇಲೆಕ್ಟ್ರಾನ್ ಎಲ್ಲಿ ಎಂಟ್ರಿ ಆಯ್ತಿದು ಪಿ ಸಬ್ಶೆಲ್ಸ್ನಲ್ಲಿ ಇದು ಎಂಟ್ರಿ ಆಗುತ್ತೆ. ಸೊ ಹೀಗಾಗಿ ಇವುಗಳನ್ನು ಕೂಡ ಪಿ ಬ್ಲಾಕ್ ಎಲಿಮೆಂಟ್ಸ್ ಅಂತಲೇ ಕರೀತಾರೆ. ಇನ್ನು ಬೋರನ್ನ ತಗೊಂಡ್ರೆ ಬೋರಾನ್ ಇದು ಕೂಡ ಒಂದು ಪಿ ಬ್ಲಾಕ್. ನೋಡಿ ಇಲ್ಲಿ ಕೂಡ 1s2 2s2 2p1 ಅಂದರೆ ಇದು ಕೂಡ 2p ನಲ್ಲೇ ಇಲೆಕ್ಟ್ರಾನ್ ಎಂಟ್ರಿ ಆಗಿದೆ. ಸೊ ಇವುಗಳ ಏನು ಹೇಳ್ತಾರೆ, ಇವುಗಳ ವ್ಯಾಲೆನ್ಸಿ ಇಲೆಕ್ಟ್ರಾನ್ಗಳು ಪಿ ಉಪಕವಚವನ್ನು ಸೇರುತ್ತವೆ. ಉದಾಹರಣೆಗೆ ಬೋರಾನ್ ಇರ್ಬೋದು, ಜರ್ಮೇನಿಯಂ, ಆರ್ಸೆನಿಕ್, ಆಂಟಿಮನಿ, ಪೊಲೋನಿಯಂ ಇತ್ಯಾದಿಗಳನ್ನು ನಾವು ನೋಡಿದ್ರೆ ಇವುಗಳ ಒಂದು ಇಲೆಕ್ಟ್ರಾನ್ಗಳು ಕೂಡ ಎಲ್ಲಿ ಎಂಟ್ರಿ ಆಗುತ್ತೆ, ಪಿ ಬ್ಲಾಕ್ನಲ್ಲಿ ಎಂಟ್ರಿ ಆಗುತ್ತೆ. ಇನ್ನು ನೆಕ್ಸ್ಟ್ ಒನ್ ಹ್ಯಾಲೋಜನ್ಸ್ನ ನಾವು ನೋಡಿದ್ರೆ ಹ್ಯಾಲೋಜನ್ಸ್ ಅಂತ ಕರೀತಾರೆ. ಎಲ್ಲಿರ್ತವೆ ಅಂದರೆ ಪಿರಿಯಾಡಿಕ್ ಟೇಬಲ್ನ 17ನೇ ಗ್ರೂಪ್ಸ್ನಲ್ಲಿ, ಅಂದರೆ 17ನೇ ಗುಂಪಿಗೆ ಸೇರಿರ್ತಕ್ಕಂಥ ಎಲಿಮೆಂಟ್ಸ್ ಯಾವಪ್ಪ ಅಂದರೆ ಹ್ಯಾಲೋಜನ್ಸು. ಲೆಕ್ಕದಲ್ಲಿಡಿ, ಹ್ಯಾಲೋಜನ್ಸು ಆಧುನಿಕ ಆವರ್ತ ಕೋಷ್ಟಕದಲ್ಲಿ ಎಲ್ಲಿರ್ತವೆ ಅಂತ ಕೇಳಿದರೆ 17th ಗ್ರೂಪು ಅಥವಾ 17ನೇ ಗುಂಪು ಅಂತ ಆನ್ಸರ್ ಕೊಡಿ. ಇವು ಅತಿ ಹೆಚ್ಚು ಕ್ರಿಯಾತ್ಮಕವಾಗಿರ್ತಕ್ಕಂಥ ಮೂಲ ವಸ್ತುಗಳಂತ ಹೇಳೋಕ್ಕೆ ಏನು ಅಡ್ಡಿಲ್ಲ. ಯಾಕಂದರೆ ಹ್ಯಾಲೋಜನ್ಸ್ ಕ್ಲೋರಿನ್ನು, ಬ್ರೋಮಿನ್, ಅಯೋಡಿನ್, ಅಸ್ಟೆಸ್ಟೈನ್, ಟೆನ್ನೆಸೈನು, ಸೊ ಇವೇನಿದೆ ಅಲ್ಲ, ಸೊ ಒಂದು 6 ಎಲಿಮೆಂಟ್ಸು, ಈ 6 ಎಲಿಮೆಂಟ್ಸ್ನ ಹ್ಯಾಲೋಜನ್ಸ್ ಅಂತ ಕರೀತಾರೆ. ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, AT ಮತ್ತು TS. ಇವು ನಿಸರ್ಗದಲ್ಲಿ ಮುಕ್ತವಾಗಿ ದೊರೆಯೋದಿಲ್ಲ, ಅಂದರೆ ಸಿಗೋದಿಲ್ಲ ನಮಗೆ ಈಸಿಯಾಗಿ. ಅಂದರೆ ಇವು ಬೇರೆ ಬೇರೆ ಧಾತುಗಳ ಜೊತೆ ಕೂಡಿಕೊಂಡಿರ್ತಕ್ಕಂಥ ಒಂದು ಫಾರ್ಮ್ನಲ್ಲಿ ನಮಗೆ ಸಿಗುತ್ತೆ. ಅಂದರೆ ಮಿಕ್ಸ್ಡ್ ಕಂಪೌಂಡ್ನಲ್ಲಿ ಇವು ಮ್ಯಾಕ್ಸಿಮಮ್ ಆಗಿ ನಮಗೆ ಸಿಗ್ತಾ ಇರುತ್ತೆ. ಇನ್ನು ಫ್ಲೋರಿನ್ ತಗೊಂಡ್ರೆ ಇದು ಅತಿ ಹೆಚ್ಚು ಕ್ರಿಯಾತ್ಮಕ ಇರತಕ್ಕಂಥ ಒಂದು ಎಲಿಮೆಂಟ್ಸು. ಟೋಟಲ್ ಹ್ಯಾಲೋಜನ್ ಫ್ಯಾಮಿಲಿ ಮೆಂಬರ್ಸ್ನಲ್ಲಿ ಹೈಲಿ ಆಕ್ಟಿವ್ ಎಲಿಮೆಂಟ್ಸ್ ಅಂದರೆ ಫ್ಲೋರಿನ್. ಇನ್ನು ಅಯೋಡಿನ್ನ ತಗೊಂಡ್ರೆ ಇದು ಅತಿ ಕಡಿಮೆ ಕ್ರಿಯಾತ್ಮಕವಾಗಿರ್ತಕ್ಕಂಥ ಒಂದು ಮೂಲ ವಸ್ತು ಅಂತ ಹೇಳೋಕ್ಕೆ ಅಡ್ಡಿಯಲ್ಲ. ಇನ್ನು ಹಲೋಜನಗಳ ಕ್ರಿಯಾತ್ಮತೆ ಕಡಿಮೆಯಾಗುತ್ತದೆ 17ನೇ ಗುಂಪಿನ ಕೆಳಗೆ ಹೋದಂತೆ. ನೋಡಿ, ಯಾವಾಗ ನೀವು ಕ್ಲೋರಿನ್ನು ಈ ಥರ ಟಾಪ್ ಟು ಬಾಟಮ್ ಏನು ಬರ್ತಿರಲ್ಲ, ಟಾಪ್ ಟು ಬಾಟಮು ಯಾವಾಗ ಟಾಪ್ ಟು ಬಾಟಮ್ ಬರ್ತೀರ, ಸೊ ಆವಾಗ ಇದರಲ್ಲಿರ್ತಕ್ಕಂಥ ರಿಯಾಕ್ಟಿವಿಟಿ ಪ್ರಾಪರ್ಟಿ ಪೂರ್ತಿಯಾಗಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದಿಷ್ಟು ಹಲೋಜನ್ಸ್ ಬಗ್ಗೆ ಒಂದು ಮಾಹಿತಿ. ಇನ್ನು ಈ ಮೂಲಧಾತುಗಳಲ್ಲಿ ವ್ಯಾಲೆನ್ಸ್ ಇಲೆಕ್ಟ್ರಾನ್ಗಳು ಪಿ ಉಪಕವಚವನ್ನು ಸೇರುತ್ತವೆ. ನೋಡಿ, ಬೇಕಾದ ನೀವು ತಗೊಳ್ಳಿ, ಕ್ಲೋರಿನ್ ತಗೊಳ್ಳಿ, ಫ್ಲೋರಿನ್ ತಗೊಳ್ಳಿ, ಬೇಕಾದ ತೊಗೊಳ್ಳಿ. ಸಪೋಸ್ ನೀವು ಕ್ಲೋರಿನ್ನ ತಗೊಂಡ್ರೆ ಇದರಲ್ಲಿರ್ತಕ್ಕಂಥ ಇಲೆಕ್ಟ್ರಾನ್ ಸಂಖ್ಯೆ 17. ಸೊ ಇದನ್ನು ಡಿಸ್ಟ್ರಿಬ್ಯೂಷನ್ ಮಾಡಿದ್ರೆ, ಅಂದರೆ ಇದರ ಒಂದು ಇಲೆಕ್ಟ್ರಾನ್ ವಿನ್ಯಾಸವನ್ನು ರೈಟ್ ಮಾಡಿದ್ರೆ 1s2 2s2 2p6 3s2 3p5. ನೋಡಿ, ಕೊನೆಯದಾಗಿ ಎಲ್ಲಿ ಬಂತಪ್ಪ ಇಲೆಕ್ಟ್ರಾನ್ ಅಂದರೆ ಪಿ ಆರ್ಬಿಟಲ್ಸ್ನಲ್ಲಿ ಇಲೆಕ್ಟ್ರಾನ್ ಫಿಲ್ಅಪ್ ಆಯಿತು. ಸೊ ಇದು ಕೂಡ ಒಂದು ಪಿ ಬ್ಲಾಕ್ನಲ್ಲಿ ಬರ್ತಕ್ಕಂಥ ಎಲಿಮೆಂಟ್ಸ್. ಇದು ಒಂದೇ ಅಲ್ಲ, ಈ ಹ್ಯಾಲೋಜನ್ ಫ್ಯಾಮಿಲಿ ಮೆಂಬರ್ ಇವೆಲ್ಲ ಅಷ್ಟು ಎಲ್ಲ ಬರೋದು ಈ ಒಂದು ಪಿ ಬ್ಲಾಕ್ಸ್ನಲ್ಲಿ ಬರ್ತಕ್ಕಂಥ ಎಲಿಮೆಂಟ್ಸ್. ಇದೇ ಥರ ಫ್ಲೋರಿನ್ ಕೊಟ್ಟಿದ್ದಾರೆ. ಬಿಟ್ಟರೆ ಹ್ಯಾಲೋಜನ್ಸ್ ಪರಮಾಣು ಇಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು ಋಣ ಅಯನುಗಳಾಗುತ್ತವೆ. ನೋಡಿ, ಪ್ರತಿಯೊಂದು ಕ್ಲೋರಿನ್, ಬ್ರೋಮಿನ್, ಅಯೋಡಿನ್ ಇದರಲ್ಲಿ ಆಲ್ರೆಡಿ ಒಂದು ಇಲೆಕ್ಟ್ರಾನ್ ಕಮ್ಮಿ ಇರುತ್ತೆ. ಆಕ್ಟೇಟ್ ರೂಲ್ಸ್ನ ಕಂಪ್ಲೀಟ್ ಮಾಡೋ ಸಲುವಾಗಿ ಅದು ಮುಂದೆ ಹೇಳ್ತೀವಿ ಆಕ್ಟೇಟ್ ರೂಲ್ ಏನಂತ. ಸೊ ಇಲೆಕ್ಟ್ರಾನ್ ಕಾನ್ಫಿಗರೇಷನ್ನು ಮುಖಾಂತರ ಸ್ಟೇಬಲ್ ಆಗಿ ಉಳಿಬೇಕಾದ್ರೆ ಕಂಪ್ಲೀಟ್ಲಿ ಇಲೆಕ್ಟ್ರಾನ್ ಫಿಲ್ಅಪ್ ಇರಬೇಕಾಗ್ತದೆ. ಸೊ ಈ ಹ್ಯಾಲೋಜನ್ಸ್ ಏನು ಮಾಡುತ್ತೆ ಅಂದರೆ ಬೇರೆ ಒಂದು ಎಲಿಮೆಂಟ್ಸ್ ಕಡೆಯಿಂದ ಒಂದು ಇಲೆಕ್ಟ್ರಾನ್ಗಳನ್ನು ತೆಗೆದುಕೊಂಡು ನೆಗೆಟಿವ್ ಅಯನ್ಸ್ನಲ್ಲಿ ಕನ್ವರ್ಟ್ ಆಗ್ತವೆ. ಓಕೆನಾ. ಸೊ ಕ್ಲೋರಿನ್ ಪರಮಾಣು ಒಂದು ಇಲೆಕ್ಟ್ರಾನ್ ಪಡೆದು ಋಣ ಅಯಾನುಗಳಾಗಿ ಕನ್ವರ್ಟ್ ಆಗುತ್ತೆ. ಸೊ ಇದಿಷ್ಟು ಈ ಒಂದು ಹ್ಯಾಲೋಜನ್ಸ್ಗಳ ಬಗ್ಗೆ
ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ಒಂದು ಬರೋದು ಜಡ ಅನಿಲಗಳು ಅಂತ ಕರೀತೀವಿ. ಜಡ ಅನಿಲಗಳು ಅಥವಾ ಇದಕ್ಕೆ ನಾವು ನೋಬೆಲ್ ಗ್ಯಾಸಸ್ ಆರ್ ರೇಯರ್ ಗ್ಯಾಸಸ್ ಅಂತ ಕೂಡ ಕರೀತಾರೆ. ಓಕೆ, ಇಲ್ಲಿವರೆಗೂ ಸ್ಟಡಿ ಮಾಡಿ. ಮುಂದಿನ ಒಂದು ಕ್ಲಾಸ್ನಲ್ಲಿ ನಾವು ನೋಬೆಲ್ ಗ್ಯಾಸಸ್ ಅಥವಾ ರೇಯರ್ ಗ್ಯಾಸಸ್ ಅಂದ್ರೇನು, ಅದು ಪಿರಿಯಡ್ ಟೇಬಲ್ ಎಲ್ಲಿ ಇರುತ್ತೆ, ಯಾವ್ಯಾವ ಎಲಿಮೆಂಟ್ಸ್ಗಳು ಅದರಲ್ಲಿ ಇನ್ಕ್ಲೂಡ್ ಆಗುತ್ತೆ, ಅದಾದಮೇಲೆ ಕೆಲವೊಂದು ಧಾತುಗಳ ಗುಣಗಳು ಮತ್ತು ಅದರ ಪ್ರವೃತ್ತಿ ಬರುತ್ತೆ, ಆಮೇಲೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರುತ್ತೆ. ಇದು ಬಿಟ್ಟರೆ ಇನ್ನೂ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದರಲ್ಲಿ ಇನ್ನೂ ಸಿಕ್ಕಾಪಟ್ಟಿದೆ ಹೇಳೋದಾದರೆ. ಸೊ ಅದನ್ನು ನೆಕ್ಸ್ಟ್ ಒಂದು ಕ್ಲಾಸ್ನಲ್ಲಿ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಸೊ ಅಲ್ಲಿವರೆಗೂ ಸ್ಟಡಿ ಮಾಡಿ, ಮತ್ತೆ ಮುಂದಿನ ಒಂದು ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.